ಹಲೋ ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಬಾಟ್ನಿ ಬ್ಲೂಮ್ ಚಾನಲ್. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ PU ಬೋರ್ಡ್ ಇಂದ ರಿಲೀಸ್ ಮಾಡಿರುವಂತ ಮಾಡೆಲ್ ಪೇಪರ್ 1, 2, 3 ಮೂರನ್ನು ಸಾಲ್ವ್ ಮಾಡಿಸಿ ವಿಡಿಯೋನ ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿ ಆಗಿದೆ. ಸೊ ಈಗ ಪ್ರಾಕ್ಟೀಸ್ ಪೇಪರ್ ನ ಸಾಲ್ವ್ ಮಾಡೋಣ. ಸೊ ಪ್ರಾಕ್ಟೀಸ್ ಪೇಪರ್ 1, ಪ್ರಾಕ್ಟೀಸ್ ಪೇಪರ್ 2 ಅಂತಂದೇಳಿ ಕ್ವೆಶನ್ ಬ್ಯಾಂಕ್ ನ ರಿಲೀಸ್ ಮಾಡಿದ್ರಲ್ಲ, ಸೊ ಅದರಲ್ಲಿ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ಈ ಟೋಟಲ್ ಕ್ವೆಶನ್ ಬ್ಯಾಂಕ್ ಏನಿದೆಲ್ಲ ಅದರಲ್ಲಿರೋ ಎಲ್ಲಾ ಕ್ವೆಶನ್ಸ್ ನ ಕೂಡ ಸಾಲ್ವ್ ಮಾಡಿ ಅದರಿಂದನೇ ನಿಮಗೆ ಎಕ್ಸಾಮ್ಸ್ ಗೆ ಬರುತ್ತೆ. That is most 80% of the kind of questions ಪ್ಯಾಟ್ರನ್ ಏನಿದೆ, ಕೇಳುವಂತಹ ಮೆಥಡ್ ಯಾವ ರೀತಿ ಕೇಳಿದಾರಲ್ಲ, ಸೊ ಅದೆಲ್ಲದೂ ನಿಮಗೆ ಮೇನ್ ಆನ್ಯುವಲ್ ಎಕ್ಸಾಮಿಗೆ ರಿಪೀಟ್ ಆಗುತ್ತೆ. ಓಕೆನಾ? ಸೊ ಸಾಲ್ವಿಂಗ್ ದಿಸ್ ಕ್ವೆಶನ್ ಬ್ಯಾಂಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಹೆಲ್ಪ್ ಆಗ್ಲಿಕ್ಕೆ ನಾನು ಪ್ರಾಕ್ಟೀಸ್ ಪೇಪರ್ ನ ಸಾಲ್ವ್ ಮಾಡಿ ವಿಡಿಯೋ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್ ಸಾಲ್ವಿಂಗ್ ಸೆಷನ್. ಸೊ ಪಾರ್ಟ್ 1 ಆಸ್ ಯೂಶುವಲ್ it is consisting of 15 MCQs. ಅದರಲ್ಲಿ 15 ಕೂಡ ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು. ಸೊ ಫಸ್ಟ್ ಕ್ವೆಶನ್, ಮೆಥಡ್ ಟು ಡಿಸ್ಕರೇಜ್ ಸೆಲ್ಫ್ ಪಾಲಿನೇಷನ್ ಅಂಡ್ ಪ್ರಮೋಟ್ ಕ್ರಾಸ್ ಪಾಲಿನೇಷನ್ ಈಸ್. ಅಂದ್ರೆ ಏನಂತ ಕೇಳ್ತಾ ಇದ್ದಾರೆ, ಸೆಲ್ಫ್ ಪಾಲಿನೇಷನ್ ನ ಡಿಸ್ಕರೇಜ್ ಮಾಡಿ ಕ್ರಾಸ್ ಪಾಲಿನೇಷನ್ ನ ಎನ್ಕರೇಜ್ ಮಾಡೋದು, ಮೀನ್ಸ್ ಕಾಂಟ್ರಿಬ್ಯೂಷನ್ಸ್ ಆಫ್ ಕ್ರಾಸ್ ಪಾಲಿನೇಷನ್. ಓಕೆ, ಸೊ ಏನು ಕಾನ್ಸೆಪ್ಟ್ ಇದೆಲ್ಲ ಅದ್ರ ಬಗ್ಗೆನೇ ಕ್ವಶನ್ ಕೇಳಿರೋದು. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಏನಂತ ಇದೆ, ಪೋಲನ್ ರಿಲೀಸ್ ಅಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ ಆರ್ ನಾಟ್ ಸಿಂಕ್ರೊನೈಸ್ಡ್. ಎರಡು ಟೈಮ್ ಹೆಚ್ಚು ಕಡಿಮೆ ಆದ್ರೆ ಸೆಲ್ಫ್ ಪಾಲಿನೇಷನ್ ಆಗಲ್ಲ, ಅಲ್ಲಿ ಏನಾಗಬೇಕಾಗುತ್ತೆ, ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಸೊ ಇದು ಕರೆಕ್ಟ್ ಇದೆ. ನೆಕ್ಸ್ಟ್, ಆಂಥರ್ ಅಂಡ್ ಸ್ಟಿಗ್ಮಾ ಆರ್ ಪ್ಲೇಸ್ಡ್ ಅಟ್ ಡಿಫರೆಂಟ್ ಪೊಸಿಷನ್. ಸೊ ಬೇರೆ ಬೇರೆ ಲೆಂತ್ ಅಥವಾ ಬೇರೆ ಬೇರೆ ಡಿಸ್ಟೆನ್ಸ್ ಅಲ್ಲಿ ಇದ್ರೂ ಕೂಡ ಪಾಲಿನೇಷನ್ ಇನ ಚಾನ್ಸಸ್, ಅಂದ್ರೆ ಒಂದೇ ಫ್ಲವರ್ ಒಳಗಡೆ ಪಾಲಿನೇಷನ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಮಕ್ಕಳೇ. ಓಕೆ, ಸೊ ಅವಾಗ ಏನಾಗುತ್ತೆ, ಬೈ ಡಿಫಾಲ್ಟ್ ಅದೇನಾಗಬೇಕಾಗುತ್ತೆ, ಬೇರೆ ಕಡೆಯಿಂದ ಬಂದಿರುವಂತಹ ಪೋಲನ್ ಗ್ರೇನ್ ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಅಥವಾ ಆಂಥರ್ ಅಲ್ಲಿ ಇರುವಂತಹ ಪೋಲನ್ ಗ್ರೇನ್ಸ್ ಬೇರೆ ಫ್ಲವರ್ ಮೇಲೆ ಹೋಗಿ ಬೀಳ್ಬೇಕಾಗತ್ತೆ. ಗೊತ್ತಾಗ್ತಿದೆನಾ? ಸೊ ದಟ್ ಈಸ್ ದ ಕಂಡೀಷನ್. ಸೊ ದಟ್ಸ್ ವೈ ಇಟ್ ಈಸ್ ಪ್ರಮೋಟಿಂಗ್ ಕ್ರಾಸ್ ಪಾಲಿನೇಷನ್ ಅಂಡ್ ಡಿಸ್ಕರೇಜಿಂಗ್ ಸೆಲ್ಫ್ ಪಾಲಿನೇಷನ್. ದೆನ್ ಸೇಮ್ ಹೈಟ್ ಆಫ್ ದ ಸ್ಟಿಗ್ಮಾ, ಇಟ್ ಈಸ್ ಅಗೇನ್ ಸೇಮ್ ಹೈಟ್ ಇದ್ಬಿಟ್ರೆ ಏನಾಗುತ್ತೆ, ಇಟ್ ಈಸ್ ಆಕ್ಚುಲಿ ಪ್ರಮೋಟಿಂಗ್ ಸೆಲ್ಫ್ ಪಾಲಿನೇಷನ್. ಅದ್ ನಮಗೆ ಬೇಡ. ಸೊ ಹಾಗಾಗಿ ಬೋತ್ ಎ ಅಂಡ್ ಬಿ ಇರುವಂತ ಆಪ್ಷನ್ ಯಾವ್ದಿದೆ, ಡಿ. ಡಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ ಫಸ್ಟ್ ಕ್ವೆಶನ್. ನೆಕ್ಸ್ಟ್, ಫೈಂಡ್ ಔಟ್ ಎ, ಬಿ ಅಂಡ್ ಸಿ ಇನ್ ದ ಫ್ಲೋ ಚಾರ್ಟ್ ಗಿವನ್ ಬಿಲೋ. ಸೊ ನೋಡಿ, ಎ ಏನಂತ ಕೊಟ್ಟಿದ್ದಾರೆ, ಹ್ಯಾಪ್ಲಾಯ್ಡ್ ಕೊಟ್ಟಿದ್ದಾರೆ. ಬಿ ಡಿಪ್ಲಾಯ್ಡ್ ಕೊಟ್ಟಿದ್ದಾರೆ ಮಕ್ಕಳೇ. ಸಿ ಏನಂತ ಕೊಟ್ಟಿದ್ದಾರೆ, ಟ್ರಿಪ್ಲಾಯ್ಡ್ ಕೊಟ್ಟಿದ್ದಾರೆ. ಸೊ ಹ್ಯಾಪ್ಲಾಯ್ಡ್ ಮತ್ತೆ ಡಿಪ್ಲಾಯ್ಡ್ ಸೇರಿ ಟ್ರಿಪ್ಲಾಯ್ಡ್ ಒಂದು ಸ್ಟ್ರಕ್ಚರ್ ಫಾರ್ಮೇಶನ್ ಆಗಿದೆ. ಸೊ ಇದು ಆಕ್ಚುಲ್ ಆಗಿ ಏನಿದೆ ಅಂತ ಹೇಳಿ ಕಂಡುಹಿಡಿಬೇಕು. ನೋಡಿ, ಎ ಏನಾಗುತ್ತೆ, ಮೇಲ್ ಗ್ಯಾಮೆಟ್ ಆಗುತ್ತೆ. ಬಿ ಏನಾಗುತ್ತೆ, ಪೋಲಾರ್ ನ್ಯೂಕ್ಲಿಯೈ ಆಗುತ್ತೆ. ಓಕೆ, ಯಾಕಂದ್ರೆ ಡಿಪ್ಲಾಯ್ಡ್ ಇರುವಂತದ್ದು ಫಿಮೇಲ್ ಗ್ಯಾಮೆಟೋಫೈಟ್ ಅಲ್ಲಿ ಯಾವುದು, ದಟ್ ಈಸ್ ಪೋಲಾರ್ ನ್ಯೂಕ್ಲಿಯೈ. ದೆನ್ ಎರಡು ಸೇರಿದ್ರೆ ಫರ್ಟಿಲೈಸೇಷನ್ ಆದ್ಮೇಲೆ ಏನ್ ಪ್ರಾಡಕ್ಟ್ ಬರುತ್ತೆ, ದಟ್ ಈಸ್ ಎಂಡೋಸ್ಪರ್ಮ್, ರೈಟ್? ಸೊ ಡಬಲ್ ಫರ್ಟಿಲೈಸೇಷನ್, ಟ್ರಿಪಲ್ ಫ್ಯೂಷನ್. ಸೊ ಕರೆಕ್ಟ್ ಆನ್ಸರ್ ಇಸ್ ವಾಟ್, ಸಿ. ದೆನ್ ದ ರೀಸನ್ ಫಾರ್ ಕಾರ್ಪಸ್ ಲುಟಿಯಂ ಟು ಡಿಜನರೇಟ್ ಡ್ಯೂರಿಂಗ್ ಮೆನ್ಸ್ಟ್ರುಯಲ್ ಸೈಕಲ್ ಈಸ್. ಮತ್ತೆ ಡಿಜನರೇಟ್ ಆಗಿ ವಾಪಸ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಯಾವಾಗ ಅಂತಂದ್ರೆ ಫರ್ಟಿಲೈಸೇಷನ್ ಆಗದೆ ಇದ್ದಾಗ. ಓಕೆ, so this is the correct answer for third question. Got this? Next, give the name of two hormones A and B in the sequence given below. ಸೊ ನೋಡಿ, ಬಾಕ್ಸ್ ಅಲ್ಲಿ ಎ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಇನ್ನೊಂದು ಬಿ ಅಂತ ಕೊಟ್ಟಿದ್ದಾರೆ. ಇನ್ ಮಿಕ್ಕಿರುವಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದರಿಂದ ಎ ಮತ್ತೆ ಬಿ ಏನು ಅಂತ ಕಂಡುಹಿಡಿಬೇಕು. ಎ ಲೀಡಿಂಗ್ ಸೆಲ್ಸ್ ಮೇಲೆ ಆಕ್ಟ್ ಮಾಡಿದಾಗ ಅದು ಒಂದು ಸೆಕ್ರೇಟ್ ಮಾಡುತ್ತೆ. ಓಕೆ, ಸೊ ಅದು ಸೆಕ್ರೇಟ್ ಮಾಡಿರೋ ಏನ್ ಪ್ರಾಡಕ್ಟ್ ಇದೆಲ್ಲ ಅದರಿಂದನೇ ನೆಕ್ಸ್ಟ್ ಏನಾಗುತ್ತೆ, ಸ್ಪರ್ಮ್ಯಾಟೋಜೆನೆಸಿಸ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಹಂಗಂದ್ರೆ ಏನು, ಎ ದಟ್ ಈಸ್ ನೋನ್ ಆಸ್ ವಾಟ್ ಮಕ್ಕಳೇ, LH. ಓಕೆ, ದಟ್ ಈಸ್ ಆಕ್ಟಿಂಗ್ ಆನ್ ವಾಟ್, ಲೀಡಿಂಗ್ ಸೆಲ್ಸ್, ಅಂಡ್ ದಟ್ ವಿಲ್ ಸೆಕ್ರೇಟ್ ಆಂಡ್ರೋಜನ್ಸ್, and androgens will stimulate spermatogenesis. So correct answer is what, B. Next, which among the following sexually transmitted infections, STIs, is not curable? ಇದರಲ್ಲಿ ಯಾವುದೋ ಒಂದು STI ಇದೆ, ಅದು ಕ್ಯೂರಬಲ್ ಅಲ್ಲ, ಯಾವ್ದದು ಅಂತ ಕಂಡುಹಿಡಿಬೇಕು. ಗೊನರಿಯಾ ಕ್ಯೂರಬಲ್, ಸಿಫಿಲಿಸ್ ಕ್ಯೂರಬಲ್, ಹೆಪಟೈಟಿಸ್ ಬಿ ನಾಟ್ ಕ್ಯೂರಬಲ್. ಸೊ ದಟ್ಸ್ ವೈ ಸಿ ಈಸ್ ಕರೆಕ್ಟ್ ಆನ್ಸರ್. ಅಂಡ್ ಕ್ಲಮೈಡಿಯಾಸಿಸ್ ಇಟ್ ಈಸ್ ಕ್ಯೂರಬಲ್. ಇನ್ನೂ ಎರಡಿದೆ, ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸ್ತೀರಾ. ಸೊ ಇನ್ನೂ ಎರಡಿದೆ, ಟೋಟಲ್ ಆಗಿ 3 NCERT ಅಲ್ಲಿ ಕೊಟ್ಟಿರುವಂತದ್ರಲ್ಲಿ 3 ಡಿಸೀಸ್ ಇದೆ ಅಲ್ಲ, ಅದು ನಾಟ್ ಕ್ಯೂರಬಲ್.
ಓಕೆ, ಅದರಲ್ಲಿ ಹೆಪಟೈಟಿಸ್ ಬಿ ಒಂದು ಇದ್ರಲ್ಲಿ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿರುವಂತಹ ಎರಡು ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್, ಥ್ಯಾಲಸೀಮಿಯಾ ಅಂಡ್ ಸಿಕಲ್ ಸೆಲ್ ಅನಿಮಿಯಾ ಆರ್ ಕಾಸ್ಡ್ ಡ್ಯೂ ಟು ಪ್ರಾಬ್ಲಮ್ ಇನ್ ಗ್ಲೋಬಿನ್ ಮಾಲಿಕ್ಯೂಲ್ ಸಿಂಥಸಿಸ್. ಏನಾಗುತ್ತೆ, ಥ್ಯಾಲಸೀಮಿಯಾ ಮತ್ತೆ ಸಿಕಲ್ ಸೆಲ್ ಅನಿಮಿಯಾ ಇದೆರಡೂ ಏನಕ್ಕಾಗುತ್ತೆ ಅಂತಂದ್ರೆ ಏನೋ ಹಿಮೋಗ್ಲೋಬಿನ್ ಅಲ್ಲಿ ಗ್ಲೋಬಿನ್ ಮಾಲಿಕ್ಯೂಲ್ ಇದೆಲ್ಲ, ಇದರ ಪ್ರೊಡಕ್ಷನ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ. ಸೊ ಹಂಗಾಗಿ ಇವೆರಡು ಆಗ್ತಾ ಇದೆ. ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಗಿವನ್ ಬಿಲೋ. ಓಕೆ, ಸೊ ಇದರ ರಿಲೇಟೆಡ್ ಯಾವ್ದು ಕರೆಕ್ಟ್ ಅಂತ ಹೇಳಿ ಚೂಸ್ ಮಾಡಬೇಕು. ಬೋತ್ ಆರ್ ಡ್ಯೂ ಟು ಕ್ವಾಲಿಟೇಟಿವ್ ಡಿಫೆಕ್ಟ್ ಇನ್ ಗ್ಲೋಬಿನ್ ಚೈನ್ ಸಿಂಥಸಿಸ್. ಅದರ ಪ್ರೊಡಕ್ಷನ್ ಕ್ವಾಲಿಟಿಯಲ್ಲಿ ಚೇಂಜ್ ಆಗಿದ್ದಕ್ಕೆ ಎರಡು ಡಿಸೀಸ್ ಕಾಸ್ ಆಗ್ತಿದಾನ ಅಂತ ಹೇಳ್ತಾರೆ. ನೋಡಿ, ಒಂದು ತಿಳ್ಕೊಳ್ಳಿ, ಥ್ಯಾಲಸೀಮಿಯಾ ಮತ್ತೆ ಸಿಕಲ್ ಸೆಲ್ ಅನೆಮಿಯಾದಲ್ಲಿ ಒಂದು ಕ್ವಾಲಿಟೇಟಿವ್ ಇದೆ, ಇನ್ನೊಂದು ಕ್ವಾಂಟಿಟೇಟಿವ್ ಇದೆ. ಓಕೆ, ಸೊ ಪ್ರೊಡ್ಯೂಸ್ ಮಾಡುವಂತ ಕ್ವಾಲಿಟಿಯಲ್ಲಿ ಚೇಂಜ್ ಆಗುತ್ತೆ, ಅದು ಯಾವುದು ಅಂದ್ರೆ ಸಿಕಲ್ ಸೆಲ್ ಅನಿಮಿಯಾ. ಓಕೆ, ನೆಕ್ಸ್ಟ್ ಪ್ರೊಡಕ್ಷನ್ ಮಾಡುವಂತ ಕ್ವಾಂಟಿಟಿಯಲ್ಲಿ ಚೇಂಜ್ ಆಗುತ್ತೆ, ಅದು ಯಾವುದು ಅಂದ್ರೆ ದಟ್ ಈಸ್ ಥ್ಯಾಲಸೀಮಿಯಾ. ಸೊ ಹಾಗಾಗಿ ಎರಡೂನು ಕ್ವಾಲಿಟೇಟಿವ್ ಅಂತ ಹೇಳ್ತಾ ಇದ್ದಾರೆ, ರಾಂಗ್ ಆಗುತ್ತೆ. ನೆಕ್ಸ್ಟ್ ಎರಡೂನು ಕ್ವಾಂಟಿಟೇಟಿವ್ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಕೂಡ ರಾಂಗ್ ಆಗುತ್ತೆ. ಥ್ಯಾಲಸೀಮಿಯಾ ಇಸ್ ಡ್ಯೂ ಟು ಸಿಂಥಸೈಸಿಂಗ್ ಟೂ ಫ್ಯೂ ಗ್ಲೋಬಿನ್ ಮಾಲಿಕ್ಯೂಲ್ಸ್. ನೋಡಿ, ಕ್ವಾಂಟಿಟಿಯಲ್ಲಿ ಚೇಂಜಸ್ ಇದೆ. ಓಕೆ, ಸೊ ಕಡಿಮೆ ಗ್ಲೋಬಿನ್ ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗುತ್ತೆ, ಹಾಗಾಗಿ ಥ್ಯಾಲಸೀಮಿಯಾ ಆಗ್ತಾ ಇರೋದು. ಸೊ ಇದು ಕರೆಕ್ಟ್ ಇದೆ. ಬೋತ್ ಎ ಅಂಡ್ ಬಿ ಅನ್ನೋಂಥದ್ದು ರಾಂಗ್ ಇದೆ. ಸೊ ಸಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ 6th ಕ್ವೆಶ್ಚನ್ ಮಕ್ಕಳೇ. ನೆಕ್ಸ್ಟ್, ವೈ ಬೋತ್ the strands of DNA are not copied during transcription. ನೋಡಿ, ಟ್ರಾನ್ಸ್ಕ್ರಿಪ್ಷನ್ ಆಗೋದು ಯಾವ್ದ್ರಿಂದ? DNA ಇಂದ RNA ಫಾರ್ಮೇಶನ್ ಆಗುವಂತ ಪ್ರಾಸೆಸ್ಗೆ ನಾವೇನಂತ ಕರಿತೀವಿ? ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು DNA ಸ್ಟ್ರಾಂಡ್ ನ ತಗೊಳ್ಳೋಣ. ಓಕೆ, ಸೊ 3 to 5 ಇರೋದು, ಇನ್ನೊಂದು 5 to 3 ಇರುವಂತದ್ದು ಡಬಲ್ ಸ್ಟ್ರಾಂಡೆಡ್ DNA ಈಸ್ ಪ್ರೆಸೆಂಟ್. ಓಕೆ, ಸೊ ಇಲ್ಲಿ ಇದೆ. ಈಗ ಇದರಿಂದ ಏನಾಗುತ್ತೆ ಮಕ್ಕಳೇ? RNA formation ಆಗುತ್ತೆ. So usually it is from 3 to 5. So RNA is formed, that is from 5 to 3, right? So ಈಗ ಒಂದು RNA formation ಆಗಿದೆ. ಓಕೆನಾ? ಸೊ ನಮಗೆ ಗೊತ್ತಿದೆ ಒಂದು ಟೆಂಪ್ಲೇಟ್ ಸ್ಟ್ರಾಂಡ್ ಇದೆ 3 to 5 ಅನ್ನೋದು, ಅದರಿಂದನೇ ನೆಕ್ಸ್ಟ್ ಏನಾಗಿದೆ 5 to 3 RNA ಸ್ಟ್ರಾಂಡ್ ಆಗಿದೆ. ಅದೇ 5 to 3 ಅನ್ನುವಂತ DNA ಸ್ಟ್ರಾಂಡ್ ಇಂದ ಇನ್ನೊಂದು RNA ಯಾಕೆ ಆಗಿಲ್ಲ ಅಂತ ಕೇಳಿರೋದು. ಸೊ ಯಾಕೆ ಆಗಲ್ಲ ಅಂತಂದ್ರೆ ಎರಡೂನು ಬೇರೆ ಬೇರೆ ಸೀಕ್ವೆನ್ಸ್ ಪ್ರೊಡ್ಯೂಸ್ ಮಾಡುವಂತ ಸ್ಟ್ರಾಂಡ್ ಫಾರ್ಮೇಶನ್ ಆಗ್ಬಿಡುತ್ತೆ. ಓಕೆನಾ? ಸೊ ಇದೊಂದು ಸೀಕ್ವೆನ್ಸ್ RNA ಆಗುತ್ತೆ, ಇನ್ನೊಂದು RNA ಸೀಕ್ವೆನ್ಸ್ ಆಗುತ್ತೆ. ಎರಡು ಡಿಫ್ರೆಂಟ್ ಸೀಕ್ವೆನ್ಸ್ ಇರುವಂತ RNA ಫಾರ್ಮೇಶನ್ ಆಯ್ತು. ಇಲ್ಲಿ ಇನ್ಫಾರ್ಮೇಶನ್ ಏನ್ ಬೇಕಾಗಿರುತ್ತೆ? RNA ಇಂದ ನೆಕ್ಸ್ಟ್ ಪ್ರೋಟೀನ್ ಆಗ್ಬೇಕು. ಓಕೆ, ಸೊ ಎರಡು ಡಿಫ್ರೆಂಟ್ RNA ಆಯ್ತು ಅಂದ್ರೆ ಅದರಿಂದ ಮತ್ತೆ ಬೇರೆ ತರ ಪ್ರೋಟೀನ್ ಪ್ರೊಡ್ಯೂಸ್ ಆಗ್ಬಿಡುತ್ತೆ. ಆ ಪ್ರೋಟೀನ್ ಬಾಡಿಗೆ ನೆಸೆಸರಿ ಇರಲ್ಲ, ರೈಟ್? ಸೊ ನಾರ್ಮಲ್ ಫಂಕ್ಷನಿಂಗ್ ಗೆ ಏನಾಗುತ್ತೆ? ಅಫೆಕ್ಟ್ ಆಗುತ್ತೆ. ಮತ್ತೆ ಎರಡು RNA ಸ್ಟ್ರಾಂಡ್ ಆಗ್ಬಿಡ್ತು ಅಂದ್ರೆ ಅದನ್ನು ನೆಕ್ಸ್ಟ್ ಕಾಂಪ್ಲಿಮೆಂಟರಿ ಇರೋದ್ರಿಂದ ಅದು ಡಬಲ್ ಸ್ಟ್ರಾಂಡೆಡ್ RNA ಆಗ್ಬಿಡುತ್ತೆ. ಡಬಲ್ ಸ್ಟ್ರಾಂಡೆಡ್ RNA ಆಗ್ಬಿಟ್ರೆ ಪ್ರೋಟೀನ್ ಹೆಂಗ್ ಪ್ರೊಡ್ಯೂಸ್ ಆಗ್ಬೇಕಲ್ಲಿ? ಪ್ರೋಟೀನ್ ಪ್ರೊಡ್ಯೂಸ್ ಆಗಕ್ಕೆ ಆಗಲ್ವಲ್ಲ. ಓಕೆ, ಸೊ ಇಟ್ ಇಸ್ ಸ್ಟಾಪಿಂಗ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೇಷನ್. ಇಟ್ ಇಸ್ ಟರ್ಮಿನೇಟಿಂಗ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೇಷನ್. ಸೊ ದಟ್ಸ್ ವೈ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಫಾರ್ಮ್. ಸೊ ಹಂಗಾಗಿ ಒಂದೇ ಟೆಂಪ್ಲೇಟ್ ಸ್ಟ್ರಾಂಡ್ ಇಂದ ಒಂದು RNA ಫಾರ್ಮೇಶನ್ ಆಗ್ಬೇಕು. ಎರಡೂನು ಟೆಂಪ್ಲೇಟ್ ಸ್ಟ್ರಾಂಡ್ ಆಗಿ ಆಕ್ಟ್ ಮಾಡಕ್ ಆಗಲ್ಲ DNA. ಓಕೆನಾ? ಸೊ ಇದು ನಿಮಗೆ ಏನಾದ್ರು 2 marks ಗೆ ರೀಸನ್ಸ್ ಕ್ವೆಶನ್ ಕೇಳಿದ್ರೆ ಈ ರೀತಿ ನೀವು ಆನ್ಸರ್ ಮಾಡ್ತೀರಾ ಮಕ್ಕಳೇ. ಸೊ ಈಗ ಇಲ್ಲಿ ನೋಡೋದಾದ್ರೆ ಬಿಕಾಸ್ RNA ಮಾಲಿಕ್ಯೂಲ್ ವಿತ್ ಡಿಫರೆಂಟ್ ಸೀಕ್ವೆನ್ಸಸ್ ವಿಲ್ ಬಿ ಫಾರ್ಮ್. ದಿಸ್ ಇಸ್ ಕರೆಕ್ಟ್. RNA ಏನಾಗುತ್ತೆ? ಎರಡೆರಡು ಬೇರೆ ಬೇರೆ ಸೀಕ್ವೆನ್ಸ್ ಇಂದು RNA ಫಾರ್ಮೇಶನ್ ಆಗ್ಬಿಡುತ್ತೆ. ಸೊ ಇದು ಕರೆಕ್ಟ್ ಇದೆ. ನೆಕ್ಸ್ಟ್, ಬಿಕಾಸ್ RNA ಮಾಲಿಕ್ಯೂಲ್ ವಿತ್ ಸೇಮ್ ಸೀಕ್ವೆನ್ಸ್ ವಿಲ್ ಬಿ ಫಾರ್ಮ್. ಸೇಮ್ ಸೀಕ್ವೆನ್ಸ್ ಇನ್ ಫಾರ್ಮೇಶನ್ ಆಗಲ್ಲ RNA. ಓಕೆ, ನೆಕ್ಸ್ಟ್, ಬಿಕಾಸ್ RNA ಮಾಲಿಕ್ಯೂಲ್ ವಿತ್ ಐಡೆಂಟಿಕಲ್ ಸೀಕ್ವೆನ್ಸಸ್ ವಿಲ್ ಬಿ ಫಾರ್ಮ್. ಐಡೆಂಟಿಕಲ್ ಇನ್ ದ ಸೆನ್ಸ್ ಸೇಮ್. ಸೊ ಇದನ್ನು ಕೂಡ ಅಲ್ಲ. ನೆಕ್ಸ್ಟ್, DNA ಮಾಲಿಕ್ಯೂಲ್ ವಿತ್ ಡಿಫರೆಂಟ್ ಸೀಕ್ವೆನ್ಸಸ್ ವಿಲ್ ಬಿ ಫಾರ್ಮ್ ಅಂತ ಹೇಳ್ತಾರೆ. DNA ಫಸ್ಟ್ ಆಫ್ ಆಲ್ ಫಾರ್ಮೇಶನ್ ಆಗೋದೇ ಇಲ್ಲ. DNA ಇಂದ DNA ಆದ್ರೆ ಅದು ರೆಪ್ಲಿಕೇಶನ್ ಅಂತ ಕರಿತೀವಿ. ದಟ್ ಇಸ್ ನಾಟ್ ಟ್ರಾನ್ಸ್ಕ್ರಿಪ್ಷನ್, ರೈಟ್? So correct answer for 7th question is A. Next, the correct order of evolution of plant forms through geological period is. So ನೋಡಿ, geological period ಅಂದ್ರೆ ಇಲ್ಲಿ ಏನು ಗ್ರಾಫ್ ಕೊಟ್ಟಿದಾರಲ್ಲ NCERT ಅಲ್ಲಿ, ಸೊ ಅದನ್ನ ನೋಡಕ್ ಹೋದ್ರೆ ಸೊ ಕರೆಕ್ಟ್ ಆಗಿ ಏನು ಅಂತಂದ್ರೆ PMC ನೆನ್ಪಿಟ್ಕೊಳ್ಳಿ. ದಟ್ ಇಸ್ ಪೇಲಿಯೋzoic, ಆಮೇಲೆ ಮಿಸೋzoic, ಆಮೇಲೆ ದಟ್ ಇಸ್ ಸಿನೋzoic era. So that's why C is correct answer. Next, which of the following is an autoimmune disease? Autoimmune disease ಇದರಲ್ಲಿ ಯಾವುದು ಅಂತ ಕೇಳ್ತದೆ. ಆರ್ಥ್ರೈಟಿಸ್, ನ್ಯೂಮೋನಿಯಾ, ಮಲೇರಿಯಾ, ರಿಂಗ್ವಾಮ್ ಅಂತ ಹೇಳಿದರೆ. ಸೊ ಕರೆಕ್ಟ್ ಆನ್ಸರ್ ಯಾವುದು ಮಕ್ಕಳೇ? ದಟ್ ಈಸ್ ರುಮಟಾಯ್ಡ್ ಆರ್ಥ್ರೈಟಿಸ್. ನೆಕ್ಸ್ಟ್, ಆಂಟಿಬಯೋಟಿಕ್ ಪೆನಿಸಿಲಿನ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ವಿಚ್ ಮೈಕ್ರೋ ಆರ್ಗಾನಿಸಮ್? ಸೊ ನೇಮ್ ಅಲ್ಲೇನೇ ಇದೆ ಯಾವ್ದು? ದಟ್ ಈಸ್ ಪೆನಿಸಿಲಿಯಂ ನೋಟಾಟಮ್. ಸಿ ಈಸ್ ಕರೆಕ್ಟ್ option for 10th question. Next, Agrobacterium tumefaciens transfer normal cells into a tumor by delivering a piece of DNA known as.
ನೋಡಿ. ಸೊ ಯೂಶಲಿ ದಿಸ್ ಇಸ್ ಪ್ಲಾಸ್ಮಿಡ್. ಓಕೆ, ದಟ್ ಈಸ್ TDNA ಇರುವಂತದ್ದು ಪ್ಲಾಸ್ಮಿಡ್. ಆಗ್ರೋಬ್ಯಾಕ್ಟೀರಿಯಂ ಅನ್ನುವಂತಹ ಬ್ಯಾಕ್ಟೀರಿಯಾದಲ್ಲಿ ಒಂದು ಪ್ಲಾಸ್ಮಿಡ್ ಇದೆ. ಇದು ಯೂಶಲಿ ಪ್ಲಾಂಟಿಗೆ ಹೋಗಿ ಅಟ್ಯಾಕ್ ಮಾಡಿ ಟ್ಯೂಮರ್ ಪ್ರೊಡ್ಯೂಸ್ ಮಾಡುತ್ತೆ. ಯಾಕಂದ್ರೆ ಅದರಲ್ಲಿ ಒಂದು ಸ್ಪೆಷಲ್ ಥಿಂಗ್ ಇದೆ, ದಟ್ ಈಸ್ TDNA. ಈ ಪ್ಲಾಸ್ಮಿಡ್ ಅಲ್ಲಿ ದಟ್ ಒಂದು ರೀಜನ್ ಇದೆ. ಓಕೆ, ಸೊ ಆ ರೀಜನ್ ಏನ್ ಮಾಡುತ್ತೆ ಅಂತ ಅಂದ್ರೆ ಪ್ಲಾಂಟಿಗೆ ಹೋಗಿದ ತಕ್ಷಣ ಟ್ಯೂಮರ್ ಪ್ರೊಡ್ಯೂಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಬಟ್ ನಾವು ಆ ರೀಜನ್ ನ ತೆಗೆದು ಈ ಪ್ಲೇಸ್ ಅಲ್ಲಿ ಫಾರಿನ್ ಜೀನ್ ರಿಪ್ಲೇಸ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ಹೌ ಇಟ್ ಈಸ್ ಯೂಸ್ಡ್ ಇನ್ RDNA ಟೆಕ್ನಾಲಜಿ. ಇಲ್ಲಿ ನಾವು ಬೇರೆ ಜೀನ್ ಇನ್ಸರ್ಟ್ ಮಾಡ್ತೀವಿ, ರೈಟ್? ಸೊ ಇಲ್ಲಿ ಯಾವ್ದಿದು ಅಂತಂದ್ರೆ ದಟ್ ಈಸ್ ಆನ್ಸರ್ ಇಸ್ ವಾಟ್ TDNA. ಓಕೆ, ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Statement 1. Plasmid DNA acts as vectors to transfer piece of DNA attached to it. So ಈಗ ನಾನು ನೋಡಿದ್ವಲ್ಲ, ಸೊ ಪ್ಲಾಸ್ಮಿಡ್ ಅಲ್ಲಿ ದಟ್ ಇಸ್ ಪ್ಲಾಸ್ಮಿಡ್ DNA. ಓಕೆ, ಸೊ ಇಂಥ ಡಬಲ್ ಸ್ಟ್ರಾಂಡೆಡ್ ಸರ್ಕ್ಯುಲರ್ ಸೆಲ್ಫ್ ರೆಪ್ಲಿಕೇಟಿಂಗ್ DNA ನಾವೇನಂತ ಕರಿತೀವಿ? ಪ್ಲಾಸ್ಮಿಡ್ DNA ಅಂತ ಕರಿತೀವಿ. ಇದು ಯಾವ ರೀತಿಯಾಗಿ ಆಕ್ಟ್ ಮಾಡ್ತಾ ಇದೆ? ವೆಕ್ಟಾರ್ ಅಂತಂದ್ರೆ ಒಂದು ವೆಹಿಕಲ್ ಆಗಿ ಆಕ್ಟ್ ಮಾಡುತ್ತೆ. ಒಂದು ಆರ್ಗಾನಿಸಮ್ ಇಂದ ಇನ್ನೊಂದು ಆರ್ಗಾನಿಸಮ್ಗೆ ಜೀನ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ವೆಹಿಕಲ್ ಆಗಿ ಆಕ್ಟ್ ಮಾಡ್ತಾ ಇದೆ. ಸೊ ಸಿ, ಪ್ಲಾಸ್ಮಿಡ್ DNA act as vectors to transfer the piece of DNA attached to it. ನಾವ್ ಯಾವ್ದಾದ್ರು ಒಂದು ಪೀಸ್ ಆಫ್ DNA ನ ಅಟ್ಯಾಚ್ ಮಾಡಿದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ವೆಕ್ಟಾರ್ ತರ ಆಕ್ಟ್ ಮಾಡುತ್ತೆ. ಯಾವುದು? ಪ್ಲಾಸ್ಮಿಡ್ DNA. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಲೆಟ್ಸ್ ಸಿ ಸ್ಟೇಟ್ಮೆಂಟ್ 2. Vector DNA acts as plasmids to transfer the piece of DNA attached to it. ಓಕೆ, ಸೊ ವೆಕ್ಟಾರ್ DNA acts as plasmid ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ವೆಕ್ಟಾರ್ DNA ಅಂತ ಇರಲ್ಲ, ಪ್ಲಾಸ್ಮಿಡ್ ಅನ್ನೇ ವೆಕ್ಟಾರ್ ಅಂತ ಕರಿತೀವಿ. ಓಕೆನಾ? ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಓದ್ಲಿಕ್ಕೆ ನೋಡಿದ ತಕ್ಷಣ ಅಯ್ಯೋ ಹೌದಲ್ಲ ಸೇಮ್ ಅಂತ ಅನ್ಸುತ್ತೆ, ಬಟ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್ ಟ್ರೈಂಗ್ ಟು ಟೆಲ್ ಹಿಯರ್. ಓಕೆ, ಸೊ ವೆಕ್ಟಾರ್ DNA ಅಂತ ಇರಲ್ಲ, DNA ಪ್ಲಾಸ್ಮಿಡ್ DNA ಆಕ್ಟಿಂಗ್ ಆಸ್ ವೆಕ್ಟಾರ್ ಇಸ್ ಕರೆಕ್ಟ್ ಸ್ಟೇಟ್. ಸೊ ಸ್ಟೇಟ್ಮೆಂಟ್ 1 is true and statement 2 is false. Got this? Next, identify the correct statement. The gene CRY1AC can control corn borer. Corn borer ಗೆ ಯಾವ್ದು ಮಕ್ಕಳೇ? CRY1AB, capital A small b. So this statement is wrong. Bacillus thuringiensis produce an insecticidal protein that can kill Melodog and incognition ಅಂತ ಹೇಳ್ತಾರೆ. Okay, so this is wrong. Okay, next, using agrobacterium vectors, nematode specific genes were introduced into the host cell. So this is correct. Nematode specific genes na correct agi ನಾವು host plant ಅಲ್ಲಿ ಏನ್ ಮಾಡಬಹುದು? ಟ್ರಾನ್ಸ್ಫರ್ ಮಾಡಬಹುದು. ಯಾವ್ದ್ರಿಂದ? Agrobacterium tumefaciens ಇಂದ. ಓಕೆ, ಸೊ ಅದರಲ್ಲಿ ಇರುವಂತಹ ವೆಕ್ಟರ್ಸ್ ಇವಾಗ ನೋಡಿದ್ವಲ್ಲ TDNA ಅದು. ಓಕೆ, ನೆಕ್ಸ್ಟ್, BT toxins exist as protein that is converted into protoxin into the insect gut. ಅಲ್ಲ, ಮುಂಚೆ ಪ್ರೋಟಾಕ್ಸಿನ್ ಇರುತ್ತೆ. ಓಕೆ, ಸೊ ಅದು ಇನ್ಆಕ್ಟಿವ್ ಫಾರ್ಮ್ ಅಲ್ಲಿ ಇರುತ್ತೆ. ಯಾವಾಗ ಇನ್ಸೆಕ್ಟ್ ಗಟ್ಟಲ್ಲಿ ಹೋಗುತ್ತೆ ಅದು ಆಕ್ಟಿವ್ ಫಾರ್ಮ್ ಆಗುತ್ತೆ ಬಿಕಾಸ್ ಆಫ್ ದ ಆಲ್ಕಲಿನ್ pH. ಸೊ ದಟ್ಸ್ ವೈ ದಿಸ್ ಇಸ್ ರಾಂಗ್. ಸೊ ಕರೆಕ್ಟ್ ಆನ್ಸರ್ ಯಾವುದು? ಸಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ 13th question. ನೆಕ್ಸ್ಟ್, ಡ್ಯೂರಿಂಗ್ ಡಿಕಂಪೋಸಿಷನ್ ಬ್ಯಾಕ್ಟೀರಿಯಲ್ ಅಂಡ್ ಫಂಗಲ್ enzymes degrade detritus into simple inorganic substances. That process is known as, ಇಂಥ process ಗೆ ಏನಂತ ಕರಿತೀವಿ? ಸೊ ಡಿಕಂಪೋಸಿಷನ್ ಅಲ್ಲಿ ಬರುವಂತಹ ಸ್ಟೆಪ್ ಇದು. ಸೊ ದಿಸ್ ಇಸ್ known as what? Catabolism. ಓಕೆ, ಸೊ ಸಿಂಪ್ಲರ್ ಇನಾರ್ಗಾನಿಕ್ ಅಂತ ಅಂದ್ರೆ ಅಲ್ಲೇ ಗೊತ್ತಾಗಬೇಕು. ಸೊ ಇಟ್ ಈಸ್ ಏನು ಕಟ್ ಮಾಡುತ್ತೆ, ದೊಡ್ಡ ಪಾರ್ಟಿಕಲ್ಸ್ ನ ಚಿಕ್ಕದಾಗಿ ಕಟ್ ಮಾಡೋಕೆ ಹೆಲ್ಪ್ ಮಾಡ್ತಾ ಇದೆ. ಸೊ ದಟ್ process is known as what ಮಕ್ಕಳೇ? Catabolism. The following are the in situ conservation approaches except. in situ ಇದೆ, ಒಂದು ಮಾತ್ರ ex situ ಇದೆ. ಸೊ in situ ex situ ಎಕ್ಸಾಂಪಲ್ಸ್ ಚೆನ್ನಾಗಿ ನೋಡ್ಕೊಳ್ಳಿ, ಯಾಕಂದ್ರೆ ಅದರಿಂದ ಕ್ವೆಶನ್ಸ್ ಕೇಳ್ತಾರೆ. ಸೊ ಯಾವ್ದು ಇದ್ರಲ್ಲಿ ಅಂದ್ರೆ ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಬಯೋಸ್ಪಿಯರ್ ರಿಸರ್ವ್ಸ್ ಇದೆಲ್ಲ ಇನ್ ಸಿಟು, ಬೊಟಾನಿಕಲ್ ಗಾರ್ಡನ್ಸ್ ಅನ್ನೋದು ಎಕ್ಸ್ ಸಿಟು. ಸೊ ದಟ್ಸ್ ವೈ ಡಿ is correct answer for 15th question. So next, fill in the blanks. Pollen grains are well preserved as fossils because of the presence of ಯಾಕೆ? that is because of sporopollenin. So this is 16th. Next, in blastocyst the inner cell mass contains certain cells called dash cells which have the potency to give rise to all the tissues and organs. So anta cells ಗೆ ನಾವು ಏನಂತ ಕರಿತೀವಿ? that is stem cells. Okay, so this is 17th. Next, progesterogens alone or in combination with estrogen can also be used by females as dash under the skin. So ಇದನ್ನ ಏನಾಗಿ ಯೂಸ್ ಮಾಡಬಹುದು? that is used as what? implant. Okay, implants. Next, the process of evolution of different species
in a given geographical area starting from point and literally radiating to other areas of geography habitats is called, it is called as what ಮಕ್ಕಳೇ adaptive radiation. So this is very very important concept. 2 marks ಗೆ ತುಂಬಾ ಸರಿ ಕೇಳಿದ್ದಾರೆ. What is adaptive radiation ಅಥವಾ example ಕೊಡಿ ಅಂತ ಹೇಳಿ 2 marks ತುಂಬಾ ಸರಿ ಕೇಳಿದ್ದಾರೆ ಅಥವಾ ಈ ರೀತಿ definition question ಕೂಡ ಕೇಳ್ತಾರೆ. Cyclosporin A is used as, it is used as what? Immunosuppressive agent. So confuse ಆಗೋ ರೀತಿ ಕೊಟ್ಟಿರುವಂತದ್ದು ಯಾವುದಕ್ಕೆ ಅಂದ್ರೆ first question ಗೆ ಮಾತ್ರ. Okay, so this is 20. So first question ಗೆ sporopollenin ಮತ್ತೆ intine ಇತ್ತಲ್ಲ ಅದು. Okay ನಾ? Next 2 marks question. What are IUDs? Give 2 examples for hormone releasing IUDs. How and under which condition is artificial insemination technique used to assist infertility? So first IUDs andre enu, that is what it is, contraceptive device. Een kelsa madutte, that is inserted by nurses or doctors into the uterus, okay, to physically prevent implantation of fertilized ova. So ee process na stop madlikke ee contraceptives na use ಮಾಡ್ತಾರೆ. Next ಹಾರ್ಮೋನ್ ರಿಲೀಸಿಗೆ 2 ಎಕ್ಸಾಂಪಲ್ ಬರೀತೀರಾ. ನೆಕ್ಸ್ಟ್ ಹೌ ಅಂಡ್ ಅಂಡರ್ ವಿಚ್ ಕಂಡೀಷನ್ ಈಸ್ AI ಟೆಕ್ನಿಕ್ ಯೂಸ್ ಟು ಅಸಿಸ್ಟ್ ಇನ್ಫರ್ಟಿಲಿಟಿ. ಸೊ ಇದನ್ನ ಹೇಗೆ ಯೂಸ್ ಮಾಡ್ತಾರೆ AI ಅಂತಂದ್ರೆ, ಯಾವಾಗ ಅಂದ್ರೆ ಮೇಲ್ ಪಾರ್ಟ್ನರ್ ಈಸ್ ಅನೇಬಲ್ ಟು ಇನ್ಸಮಿನೇಟ್ ದ ಫಿಮೇಲ್ ಪಾರ್ಟ್ನರ್ ಆರ್ ಹ್ಯಾವ್ ಲೋ ಸ್ಪರ್ಮ್ ಕೌಂಟ್. ಮೇಲ್ ಪಾರ್ಟ್ನರ್ಗೆ ಫಿಮೇಲ್ ಪಾರ್ಟ್ನರ್ಗೆ ಇನ್ಸಮಿನೇಟ್ ಮಾಡದೇ ಇದ್ದಾಗ, ಓಕೆ, ಅಂತ ಕಂಡೀಷನ್ ಅಲ್ಲಿ, ಅಥವಾ ಸ್ಪರ್ಮ್ ಕೌಂಟ್ ತುಂಬಾ ಕಡಿಮೆ ಇದ್ದಾಗ ಅಂತ ಕಂಡೀಷನ್ ಅಲ್ಲಿ AI ನ ಯೂಸ್ ಮಾಡ್ತಾರೆ. ಹೇಗೆ? ಸ್ಪರ್ಮ್ ನ ಕಲೆಕ್ಟ್ ಮಾಡ್ತಾರೆ ಹಸ್ಬೆಂಡ್ ಅಥವಾ ಹೆಲ್ದಿ ಡೋನರ್ ಇಂದ. ಓಕೆ, ಸ್ಪರ್ಮ್ ನ ಕಲೆಕ್ಟ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಯೂಟರಸ್ ಗೆ ಅಥವಾ ವೆಜೈನಾ ಥ್ರೂ ಏನ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. This is how it will assist infertility, helping in assisting the infertility process. Then what is point mutation? Give an example. Point mutation ಅಂದ್ರೆ ಏನು? ಸಿಂಗಲ್ ಬೇಸ್ ಚೇಂಜ್ ಆಗೋದು. ನ್ಯೂಕ್ಲಿಯೋಟೈಡ್ ಬೇಸ್ ಸೀಕ್ವೆನ್ಸ್ ಇರುತ್ತಲ್ಲ, ಅದರಲ್ಲಿ ಸಿಂಗಲ್ ಬೇಸ್ ಏನಾದ್ರು ಚೇಂಜ್ ಆಯ್ತು, GAG ಇಂದ GUG ಆಯ್ತು. ಸೊ ಆ ರೀತಿ ಸಿಂಗಲ್ ಬೇಸ್ ಸೀಕ್ವೆನ್ಸ್ ಚೇಂಜ್ ಆಯ್ತು, ಅದಕ್ಕೆ ಏನಂತ ಕರಿತೀವಿ? ಪಾಯಿಂಟ್ ಮ್ಯೂಟೇಷನ್ ಅಂತ. ಬೆಸ್ಟ್ ಎಕ್ಸಾಂಪಲ್ ಯಾವ್ದನ್ನ? ಸಿಕಲ್ ಸೆಲ್ ಅನೆಮಿಯಾ. ಇದು ತುಂಬಾ ಸರಿ ಕೇಳಿದಾರೆ ಇದನ್ನು ಕ್ವಶನ್. ಓಕೆ, ಸೊ ನೆಕ್ಸ್ಟ್, what are the criteria that a molecule must fulfill to act as genetic material? ಇದು ಡೈರೆಕ್ಟ್ NCERT ಅಲ್ಲಿ 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಮಕ್ಕಳೇ. ಸೊ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಅಲ್ಲಿ ಅದನ್ನ ನೀವು ಬರೀತೀರಾ. ಏನು ಅಂತ ಅಂದ್ರೆ ಮೆಂಡಲಿಯನ್ ಕ್ಯಾರೆಕ್ಟರ್ಸ್ ನ ಫಾಲೋ ಮಾಡ್ತಿರ್ಬೇಕು. ಓಕೆ, ಆಮೇಲೆ ಸ್ವಲ್ಪ ಮ್ಯೂಟೇಷನ್ ಆಗ್ತಾ ಇರ್ಬೇಕು, ಸ್ಲೋ ಮ್ಯೂಟೇಷನ್ ಗೆ. ಸೊ ಆ ರೀತಿ 4 ಪಾಯಿಂಟ್ಸ್ ಇದೆಲ್ಲ, ಅದನ್ನ ಬರೀತೀರಾ. ನೆಕ್ಸ್ಟ್, ರೈಟ್ 2 ಕೀ ಕಾನ್ಸೆಪ್ಟ್. ಇದು ತುಂಬಾ ಸರಿ ಕೇಳಿದ್ದಾರೆ. 23 ನೂ ಅಷ್ಟೇ ತುಂಬಾ ಸರಿ ಕೇಳಿದ್ದಾರೆ, 25 ನೂ ಅಷ್ಟೇ ತುಂಬಾ ಸರಿ ರಿಪೀಟ್ ಆಗಿರುವಂತಹ ಕ್ವೆಶನ್ಸ್. ಓಕೆ, ಸೊ ಏನು ನೀವು PYQs, ದಟ್ ಇಸ್ ಲಾಸ್ಟ್ ಇಯರ್ ಪ್ರೀವಿಯಸ್ ಒಂದು 5 to 10 years ಕ್ವೆಶನ್ಸ್ ನ ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಪ್ರತಿ ಸರಿನೂ ಕೇಳಿರುವಂತ ಕ್ವೆಶನ್ ಇಲ್ಲಿನೂ ಕೂಡ ರಿಪೀಟ್ ಮಾಡ್ತಾರೆ ಪ್ರಾಕ್ಟೀಸ್ ಪೇಪರ್. ಓಕೆ, ಸೊ 2 ಕೀ ಕಾನ್ಸೆಪ್ಟ್ ಯಾವ್ದು ಅಂತಂದ್ರೆ ಬ್ರಾಂಚಿಂಗ್ ಡಿಸೆಂಟ್ ಮತ್ತೆ ನ್ಯಾಚುರಲ್ ಸೆಲೆಕ್ಷನ್. ನೆಕ್ಸ್ಟ್, ಅಲರ್ಜಿ ಅಂತಾನೆ ಡೆಫಿನಿಷನ್ ಬರೀತೀರಾ. ಯಾವುದು ಆಂಟಿಬಾಡಿ ಅಂದ್ರೆ ದಟ್ ಇಸ್ IgE ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಗಿವ್ ರೀಸನ್ಸ್ ಫಾರ್ ದ ಫಾಲೋಯಿಂಗ್. ಇದು ಒಂದು ಕ್ವೆಶನ್ ಮಿಸ್ ಆಗಿದೆ. BT ಟಾಕ್ಸಿನ್ ಡಸ್ ನಾಟ್ ಕಿಲ್ ಬ್ಯಾಕ್ಟೀರಿಯಾ, ಡಸ್ ನಾಟ್ ಕಿಲ್ ಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ನೋಡಿ, BT ಟಾಕ್ಸಿನ್ ಬ್ಯಾಕ್ಟೀರಿಯಾ ಒಳಗಡೆ ಪ್ರೊಡ್ಯೂಸ್ ಆದ್ರೂ ಬ್ಯಾಕ್ಟೀರಿಯಾಗೆ ಏನು ಹಾರ್ಮ್ ಆಗೋದಿಲ್ಲ. ಯಾಕೆ? ಬ್ಯಾಕ್ಟೀರಿಯಾ ಸತ್ತೋಗೋದಿಲ್ಲ. ಯಾಕೆ ಅಂತಂದ್ರೆ, ಅಂತ ಟಾಕ್ಸಿನ್ ಬ್ಯಾಕ್ಟೀರಿಯಾ ಒಳಗಡೆ ಪ್ರೊಡ್ಯೂಸ್ ಆದಾಗ ಅದು ಇನ್ಆಕ್ಟಿವ್ ಫಾರ್ಮ್ ಅಲ್ಲಿ ಇರುತ್ತೆ, ಪ್ರೋಟಾಕ್ಸಿನ್ ಫಾರ್ಮ್ ಅಲ್ಲಿ ಇರುತ್ತೆ. ಯಾವಾಗ ಆಲ್ಕಲಿನ್ pH ಇನ್ಸೆಕ್ಟ್ ಗಟ್ಟಲ್ಲಿ ಹೋಗುತ್ತೋ ಅವಾಗ ಅದು ಆಕ್ಟಿವ್ ಆಗುತ್ತೆ. ಸೊ ಹಾಗಾಗಿ ಬ್ಯಾಕ್ಟೀರಿಯಾಗೆ ಏನು ಪ್ರಾಬ್ಲಮ್ ಇರೋದಿಲ್ಲ, ಬ್ಯಾಕ್ಟೀರಿಯಾ ಸತ್ತೋಗಲ್ಲ, ಬಟ್ ಇನ್ಸೆಕ್ಟ್ ನ ಸಾಯಿಸುತ್ತೆ ಟಾಕ್ಸಿನ್. ಓಕೆನಾ? ನೆಕ್ಸ್ಟ್, milk produced by transgenic cow Rosie is better than natural cow milk. ಸೊ ಅದು ನ್ಯಾಚುರಲ್ ಕೌ ಮಿಲ್ಕ್ ಗಿಂತ ಬೆಟರ್ ಇದೆ. ಯಾಕೆ ಅಂತಂದ್ರೆ, ಈ ರೋಸಿನ ಪ್ರೊಡ್ಯೂಸ್ ಮಾಡಿರುವಂತಹ ಮಿಲ್ಕ್ ಅಲ್ಲಿ ಏನ್ ಹಾಕಿರ್ತಾರೆ ಅಂತಂದ್ರೆ, ದಟ್ ಈಸ್ ಯಾವ ರೀತಿ ಪ್ರೊಡ್ಯೂಸ್ ಮಾಡೋ ತರ ಮಾಡಿರ್ತಾರೆ ಅಂತಂದ್ರೆ, ಹ್ಯೂಮನ್ ಆಲ್ಫಾ ಲ್ಯಾಕ್ಟ್ ಆಲ್ಬುಮಿನ್ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಹಂಗಾಗಿ ಅದು ನಾರ್ಮಲ್ ಕೌ ಮಿಲ್ಕ್ ಕೊಡೋದ್ಕಿಂತ ಬೇಬಿಸಿಗೆ ಯಾವ್ದು ಕೊಡ್ಬೋದು, ಈ ರೀತಿ RDNA ಟೆಕ್ನಾಲಜಿಯಿಂದ ಪ್ರೊಡ್ಯೂಸ್ ಮಾಡಿರುವಂತಹ ಮಿಲ್ಕ್ ನ ಕೊಡ್ಬೋದು. ಓಕೆ, ಸೊ ನೆಕ್ಸ್ಟ್, ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ TS ಆಫ್ ಯಂಗ್ ಆನ್ಸರ್. ನೋಡಿ, ಲೇಬಲಿಂಗ್ ಎಷ್ಟಿರ್ಬೇಕು ಅಂತಂದ್ರೆ 6 ಲೇಬಲಿಂಗ್ ಇರಬೇಕು. ಬಿಕಾಸ್ ದಿಸ್ ಇಸ್ ಫಾರ್ 3 marks ಕ್ವೆಶನ್. ಈಚ್ ಲೇಬಲ್ ಕ್ಯಾರೀಸ್ ಹಾಫ್ ಮಾರ್ಕ್ಸ್. ಓಕೆ, ಸೊ ಕರೆಕ್ಟ್ ಆಗಿ ಡಯಾಗ್ರಾಮ್ ಬರ್ಬಿಟ್ಟು ಲೇಬಲ್ ಮಾಡ್ತೀರಾ. ಸೊ ಲೇಬಲ್ ಎಲ್ಲ ಮಾಡಿದ್ಮೇಲೆ ಡಯಾಗ್ರಾಮ್ ಕೆಳಗಡೆ ಅದೇನು ಅಂತಂದೇಳಿ ನೀವು ಏನು ಆ ಇಮೇಜ್ ಏನು ಅಂತ ಹೇಳಿ ಬರೀತೀರಾ. ಓಕೆ, ನೆಕ್ಸ್ಟ್, ವಾಟ್ ಇಸ್ ಪ್ಲೆಸೆಂಟಾ? ಲೀಸ್ಟ್ 2 ಫಂಕ್ಷನ್ಸ್ ಆಫ್ ಪ್ಲೆಸೆಂಟಾ.
ಸೊ ಪ್ಲೆಸೆಂಟಾ ಅಂದ್ರೆ ಏನು, ಫಂಕ್ಷನ್ಸ್ ಏನು, ಇದನ್ನು ಕೂಡ ತುಂಬಾ ಸರಿ 3 ಮಾರ್ಕ್ಸ್ಗೆ ರಿಪೀಟ್ ಆಗಿರುವಂತಹ ಕಾನ್ಸೆಪ್ಟ್. ಓಕೆ, ಸೊ ಡೆಫಿನೇಷನ್ ಬರೀತೀರಾ, ಹಾಗೆ ಫಂಕ್ಷನ್ಸ್ ಕೂಡ ಬರೀತೀರಾ. ಈಸಿ ಇದೆ, ನಿಮಗೆ ಗೊತ್ತಿರುವಂತಹ ಕಾನ್ಸೆಪ್ಟ್, ನೋ ನೀಡ್ ಟು ಎಕ್ಸ್ಪ್ಲೇನ್ ಇಟ್. ನೆಕ್ಸ್ಟ್, ಡ್ರಾ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಇಲ್ಲಿನೂ ಅಷ್ಟೇ ಹಾಫ್ ಮಾರ್ಕ್ಸ್ ಫಾರ್ ಈಚ್ ಲೇಬಲಿಂಗ್, ಸೊ 6 ಲೇಬಲಿಂಗ್ ಈಸ್ ಮಸ್ಟ್. ನೆಕ್ಸ್ಟ್, ನೇಮ್ ಎನಿ 2 ಸ್ಪೀಶೀಸ್ ಆಫ್ ಮಲೇರಿಯಲ್ ಪ್ಯಾರಾಸೈಟ್. 4 ಕೊಟ್ಟಿದ್ರಲ್ಲ NCERT ಅಲ್ಲಿ, ಅದರಲ್ಲಿ 2 ಬರೀತೀರಾ, ವೈವಾಕ್ಸ್ ಮತ್ತೆ ಮಲೇರಿಯಾ, ಯಾವ್ದಾದ್ರು 2 ಬರೀತೀರಾ ನಿಮಗೆ ಗೊತ್ತಿರುವಂತದ್ದು. ಬರೀಬೇಕಾದ್ರೆ ನೆನಪಿರ್ಲಿ, ಜೀನಸ್ ಕ್ಯಾಪಿಟಲ್ ಲೆಟರ್, ಸ್ಪೀಶೀಸ್ ಸ್ಮಾಲ್ ಲೆಟರ್, ಬರೆದ್ಮೇಲೆ ಅಂಡರ್ಲೈನ್ ಮಾಡಿ ಸಪರೇಟ್ ಆಗಿ. ಓಕೆ, ನೆಕ್ಸ್ಟ್, ರೈಟ್ ದ ಕಾಸ್ ಆಫ್ periodic 3 to 4 days recurrence of chill and high fever during malarial attacks in humans. ಸೊ ಇದಕ್ಕೆ ಏನ್ ಕಾಸ್ ಅಂತ ಕೇಳ್ತಾ ಇದ್ದಾರೆ. ಸೊ 3 to 4 days ಏನು ಕೋಲ್ಡ್ ಮತ್ತೆ ಫೀವರ್ ಈ ರೀತಿ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಈ ರೀತಿ ಆಗುತ್ತೆ, ಏನ್ ಇದಕ್ಕೆ ಕಾರಣ ಅಂತ ಅಂದ್ರೆ, ಬಿಕಾಸ್ ಪ್ಯಾರಾಸೈಟ್ ಏನ್ ಮಾಡುತ್ತೆ, RBC ಸೆಲ್ಸ್ ಅಲ್ಲಿ ಹೋಗ್ಬಿಟ್ಟು ರಪ್ಚರ್ ಮಾಡ್ಬಿಟ್ಟು ಒಂದು ಟಾಕ್ಸಿಕ್ ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನ ಹಿಮೋಸೋಯಿನ್ ಅಂತ ಕರೀತಾರೆ. ಓಕೆ, ಸೊ ಅದರಿಂದನೇ ಈ ರೀತಿ ಸಿಂಪ್ಟಮ್ಸ್ ಆಗುತ್ತೆ ಅಂತ ಹೇಳಿ ನೀವು ಬರೀತೀರಾ. ನೆಕ್ಸ್ಟ್, ರೈಟ್ ದ ಪ್ರಾಸೆಸ್ ಆಫ್ ಸಿಂಥಸಿಸ್ ಆಫ್ ಇನ್ಸುಲಿನ್ ಬೈ ಎಲಿ ಲಿಲಿ ಕಂಪನಿ. ಸೊ ಇದು ನೀವು ಟೋಟಲ್ NCERT ಅಲ್ಲಿ ಏನ್ ಕೊಡ್ತಿದಾರಲ್ಲ ಕಾನ್ಸೆಪ್ಟ್, ಅದನ್ನ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್, ನೇಮ್ ದ ಟೆಕ್ನಿಕ್ ಯೂಸ್ಡ್ ಬೈ ದ ಕಂಪನಿ. ಏನು ಅಂತಂದ್ರೆ RDNA ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಓಕೆ, ಸೊ ಅದನ್ನ ನೀವು ಬರೀತೀರಾ. ನೆಕ್ಸ್ಟ್, ರೈಟ್ ಎ ನೋಟ್ ಆನ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಸೊ ಪ್ರೈಮರಿ ಪ್ರೊಡಕ್ಟಿವಿಟಿ NCERT ಅಲ್ಲಿ ಪ್ರೊಡಕ್ಟಿವಿಟಿ ಅಂತಂದೇಳಿ ಏನು ಹೆಡ್ಡಿಂಗ್ ಇದೆ ಅಲ್ಲ, ಸೊ ಅಲ್ಲಿ ಬಂದ್ಬಿಟ್ಟು ಕೊನೆಗೆ ಈ ಏನು ಈಕ್ವೇಶನ್ ಇದೆ ಅಲ್ಲ, ಅಲ್ಲಿ ತನಕನೂ ಏನ್ ಕಾನ್ಸೆಪ್ಟ್ ಇದೆಲ್ಲ ಅದನ್ನ ಪಾಯಿಂಟ್ಸ್ ವೈಸ್ ನೀವು ಬರೀತಾ ಬರ್ತೀರಾ. ಓಕೆ, ಸೊ ಪ್ರೊಡಕ್ಟಿವಿಟಿ ಅಂದ್ರೆ ಮೀನ್ ಫಸ್ಟ್ ಸೋರ್ಸ್ ಏನು, ಸನ್ನಿಂದ ಬಂದಿರುವಂತಹ ಎನರ್ಜಿನ ಪ್ರೊಡ್ಯೂಸರ್ಸ್ ಏನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರುತ್ತಲ್ಲ, ದಟ್ ಇಸ್ ಅಬ್ಸಾರ್ಬ್ ಮಾಡಿ ಇಟ್ಕೊಂಡಿರುತ್ತಲ್ಲ. ಸೊ ನೆಕ್ಸ್ಟ್, ಅದರಿಂದ ಬರುವಂತ ಬಯೋಮಾಸ್ ನ ನಾವೇನಂತ ಕರಿತೀವಿ, ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಅದನ್ನ ನೀವು ಯಾವ ರೀತಿ ಮೆಷರ್ ಮಾಡ್ತಾರೆ ಅಂತ ಒಂದ್ ಕೊಟ್ಟಿದಾರಲ್ಲ, ದಟ್ ಇಸ್ ಟರ್ಮ್, ಅದನ್ನ ಬರೀತೀರಾ. ನೆಕ್ಸ್ಟ್, ಇದರಲ್ಲಿ ಪ್ರೈಮರಿ ಪ್ರೊಡಕ್ಟಿವಿಟಿನ ಬೇರೆ ಬೇರೆ ಎಕೋಸಿಸ್ಟಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಏನ್ ಕೊಟ್ಟಿದ್ದಾರೆ, ಇದು ಈಕ್ವೇಶನ್ ಕೊಟ್ಟಿದ್ದಾರೆ. NPP, GPP ಮತ್ತೆ R ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದಾರಲ್ಲ, ಸೊ ಅದನ್ನ ನೀವು ಬರೀತೀರಾ. ಅದನ್ನ ಪಾಯಿಂಟ್ಸ್ ವೈಸ್ ಚೆನ್ನಾಗಿ ಬರೀತೀರಾ. ಸೊ ಅವಾಗ ನಿಮಗೆ ಅಲ್ಲಿ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ಬ್ರಾಡ್ಲಿ ಯುಟಿಲಿಟೇರಿಯನ್ ರೀಸನ್ಸ್ ಫಾರ್ ಕನ್ಸರ್ವಿಂಗ್ ಬಯೋಡೈವರ್ಸಿಟಿ. ನೋಡಿ, ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡ್ಲಿಕ್ಕೆ ಮೇನ್ ಆಗಿ 3 ರೀಸನ್ಸ್ ಇದೆ. ಓಕೆ, ಸೊ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಚಾಪ್ಟರ್ ಅಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನ್ಯಾರೋ ಫಸ್ಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬ್ರಾಡ್ಲಿ ಯುಟಿಲಿಟೇರಿಯನ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಇದು ಕ್ವಶನ್ ಇರೋದು. ಸೊ ಬ್ರಾಡ್ಲಿ ಯುಟಿಲಿಟೇರಿಯನ್ ಗೆ ರೀಸನ್ಸ್ ಏನು ಅಂತಂದ್ರೆ, ಸಪೋಸ್ ಈಗ ನಾವು ನೋಡಿ, ಎನ್ವಿರಾನ್ಮೆಂಟ್ ಅಲ್ಲಿ ಏನಾಗ್ತಾ ಇದೆ, ದಟ್ ಈಸ್ ಬಯೋಡೈವರ್ಸಿಟಿ ಎಕೋಸಿಸ್ಟಮ್ ಅಲ್ಲಿ ಏನಾಗ್ತಾ ಇದೆ, ಪಾಲಿನೇಷನ್ ಆಗ್ತಾ ಇದೆ. ಓಕೆ, ಸೊ ಒಂದು ಪ್ಲಾಂಟ್ ಅಲ್ಲಿ ಇರುವಂತಹ ಪೋಲನ್ ಗ್ರೈನ್ ಇನ್ನೊಂದು ಪ್ಲಾಂಟ್ ಗೆ ಹೋಗಿ ಹಾಕುವಂಥದ್ದು, ಅಥವಾ ಸೀಡ್ಸ್ ಡಿಸ್ಪರ್ಸ್ ಮಾಡುವಂಥದ್ದು. ಸೊ ಇದೆಲ್ಲ ಕೆಲಸ ಯಾರು ಮಾಡ್ತಾ ಇದ್ರೆ, ಪಾಲಿನೇಟರ್ಸ್ ಮಾಡ್ತಾ ಇದ್ದಾರೆ. ನಾವೇನಾದ್ರೂ ಕೇಳಿದ್ವಾ ಅದಕ್ಕೆ? ಪಾಲಿನೇಟರ್ಸ್ ಡಿಫ್ರೆಂಟ್ ಆಂಟ್ಸ್ ಇರುತ್ತೆ, ಬಟರ್ಫ್ಲೈಸ್ ಇರುತ್ತೆ, ಓಕೆ, ಸ್ಕ್ವಿರಲ್ಸ್ ಇರುತ್ತೆ, ಇನ್ಸೆಕ್ಟ್ಸ್ ಇರುತ್ತೆ, ಎಲ್ಲದನ್ನು ಏನ್ ಮಾಡ್ತಾ ಇದೆ, ಪಾಲಿನೇಷನ್ ಗೆ ಹೆಲ್ಪ್ ಮಾಡ್ತಾ ಇದೆ. ಸೊ ಪಾಲಿನೇಷನ್ ಆಗಿರೋದ್ರಿಂದಾನೇ ನಮಗೆ ಏನ್ ಸಿಗ್ತಾ ಇದೆ, ಹೊಸ ಹೊಸ ಪ್ಲಾಂಟ್ಸ್ ಬರ್ತಾ ಇದೆ ಎಲ್ಲಾ ಕಡೆ, ಅದರಿಂದ ಫ್ರೂಟ್ಸ್ ಬರುತ್ತೆ, ಸೀಡ್ಸ್ ಬರುತ್ತೆ. ಸೊ ಹಂಗಾಗಿ ಅದು ಕಂಟಿನ್ಯೂ ಆಗ್ತಾ ಇದೆ ಪ್ಲಾಂಟ್ಸ್. ಈಗ ಪಾಲಿನೇಟರ್ಸ್ ಇಲ್ಲ ಅಂತಂದ್ರೆ ನಾವು ಖುದ್ದಾಗಿ ಹೋಗ್ಬಿಟ್ಟು ಪಾಲಿನೇಷನ್ ಮಾಡ್ಲಿಕ್ಕೆ ಆಗುತ್ತೆ ಪ್ರತಿಯೊಂದು ಪ್ಲಾಂಟಿಗೂ ಹೋಗಿ? ನೋ, ರೈಟ್? ಸೊ something which is free in nature and we are taking that for granted. ಓಕೆ, ಅದನ್ನ ಹೇಗೆ ಯೂಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ ನಮಗೆ ಅದ್ರ ಬಗ್ಗೆ ಚಿಂತನೆ ಇಲ್ಲ. ಓಕೆ, ನಾವು ಅದನ್ನ ಕನ್ಸರ್ವ್ ಮಾಡ್ತಿಲ್ಲ, ಪ್ರೊಟೆಕ್ಟ್ ಮಾಡ್ತಾನೆ ಇಲ್ಲ. ಡಿಫ್ರೆಂಟ್ ಏನು ಆರ್ಗಾನಿಸಮ್ಸ್ ನ ಉಳಿಸ್ಕೋಬೇಕು ಅಂತಂದ್ರೆ ಎಲ್ಲ ಬ್ಯಾಲೆನ್ಸ್ ಆಗಿ ಕರೆಕ್ಟ್ ಆಗಿ ಇರ್ಬೇಕು ನೇಚರ್ ಅಲ್ಲಿ. ಓಕೆ, ಬಟ್ ನಾವೇನ್ ಮಾಡ್ತಾರೆ, ಓವರ್ ಯೂಸ್ ಮಾಡ್ತಾ ಇದೀವಿ. ಸೊ ವಿ ಆರ್ ನಾಟ್ ಕನ್ಸರ್ವಿಂಗ್. ಸೊ ದಟ್ ಈಸ್ ವಾಟ್ ವಿ ಆರ್ ಗೆಟಿಂಗ್ ಫ್ರಮ್ ಎನ್ವಿರಾನ್ಮೆಂಟ್. ಫ್ರೆಶ್ ಏರ್ ಇರ್ಬೋದು, ನಾವು ನೇಚರ್ ನ ಎಂಜಾಯ್ ಮಾಡ್ತೀವಿ, ಟ್ರೆಕ್ಕಿಂಗ್ ಹೋಗ್ತೀವಿ. ಸೊ ಇದೆಲ್ಲ ನಮಗೆ ಏನು ಫ್ರೀ ಆಗಿ ಸಿಗ್ತಾ ಇದೆ, ಆಕ್ಸಿಜನ್ ಫ್ರೀ ಆಗಿ ಸಿಗ್ತಾ ಇದೆ. ಬಟ್ ನಾವು ಅದನ್ನ ಏನ್ ಮಾಡ್ತಾ ಇದೀವಿ, ಪೊಲ್ಯೂಟ್ ಮಾಡ್ತಾ ಇದೀವಿ. ಸೊ ದಟ್ ಈಸ್ ವಾಟ್ ದೇ ಆರ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಇನ್ ದಟ್ ಪ್ಯಾರಾಗ್ರಾಫ್. ಅದನ್ನ ಪಾಯಿಂಟ್ಸ್ ವೈಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ, ನೀವು ಇದನ್ನ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 5 marks ಕ್ವೆಶನ್ ಅಗೇನ್ ಹಿಯರ್. ಸೊ 5 marks ಇಂದು 2 ಮೇನ್ ಬರುತ್ತೆ. 1 ಮೇನ್ ಅಲ್ಲಿ 7 ಕ್ವೆಶನ್ಸ್ ಇರುತ್ತೆ, 4 ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ಮೇನ್ ಅಲ್ಲಿ 3 ಕ್ವೆಶನ್ಸ್ ಇರುತ್ತೆ, 1 ಅಟೆಂಡ್ ಮಾಡಬೇಕು. ಸೊ ಫಸ್ಟ್ ಕ್ವೆಶನ್, ಹೌ ಈಸ್ ಅ ಫಿಮೇಲ್ ಗ್ಯಾಮೆಟೋಫೈಟ್ ಡೆವಲಪ್ ಫ್ರಮ್ ಫಂಕ್ಷನಲ್ ಮೆಗಾಸ್ಪೋರ್, ಎಕ್ಸ್ಪ್ಲೇನ್. ಸೊ ನೋಡಿ, ಇಲ್ಲಿ ಏನ್ ಕೇಳ್ತಾ ಇದಾರೆ, ಫಿಮೇಲ್ ಗ್ಯಾಮೆಟೋಫೈಟ್ ಅಂತಂದ್ರೆ ಎಂಬ್ರಿಯೋಸಾಕ್ ಡೆವಲಪ್ಮೆಂಟ್ ಇಂದ ಏನು ಕಾನ್ಸೆಪ್ಟ್ ಇದೆಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಸೊ ಫಸ್ಟ್ ಗೆನೆ ಕ್ವೆಶನ್ ಪೇಪರ್ ಸ್ಟಾರ್ಟಿಂಗ್ ಕೊಟ್ಟಿರ್ತಾರೆ,
wherever diagram is necessary you have to draw. ಸೊ ಇಲ್ಲಿ ನೀವು ಏನ್ ಮಾಡ್ತೀರಾ, ಸ್ವಲ್ಪ ಡಯಾಗ್ರಾಮ್ ಬರೆದುಬಿಟ್ಟು ತೋರಿಸ್ತೀರಾ. ಓಕೆ, ಸೊ ಫಸ್ಟ್ ಹೇಗೆ ಒಂದು ಮೆಗಾಸ್ಪೋರ್ ಇರುತ್ತೆ, ಇದು ಎನ್. ಓಕೆನಾ, ಸೊ ನೆಕ್ಸ್ಟ್ ಮೈಟೋಟಿಕ್ ಡಿವಿಷನ್ ಆಗುತ್ತೆ. ಸೊ ಫಸ್ಟ್ ಫ್ರೀ ನ್ಯೂಕ್ಲಿಯರ್ ಮೈಟೋಟಿಕ್ ಡಿವಿಷನ್, ಅವಾಗ ಒಂದಿದ್ದು 2 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಫ್ರೀ ಮೈಟೋಟಿಕ್ ಡಿವಿಷನ್ ಆದಾಗ 2 ಇದ್ದಿದ್ದು ಡಿವೈಡ್ ಆಗಿ 4 ಆಗುತ್ತೆ. ನ್ಯೂಕ್ಲಿಯಸ್ 4 ನ್ಯೂಕ್ಲಿಯಸ್ ಫಾರ್ಮೇಶನ್ ಆಗುತ್ತೆ ಒಂದು ಸೆಲ್ ಅಲ್ಲಿ. ದಟ್ಸ್ ವೈ ಇಟ್ ಇಸ್ ಫ್ರೀ ನ್ಯೂಕ್ಲಿಯರ್. ನ್ಯೂಕ್ಲಿಯಸ್ ಫಾರ್ಮೇಶನ್ ಆಗ್ತಿದೆ, ಸೆಲ್ ಫಾರ್ಮೇಶನ್ ಆಗ್ತಿಲ್ಲ. ಓಕೆ, ಸೊ ನೆಕ್ಸ್ಟ್ 4 ಇದ್ದಿದ್ದು 8 ನ್ಯೂಕ್ಲಿಯಸ್ ಆಗುತ್ತೆ. ಸೊ ಇದನ್ನ ತೋರಿಸ್ತೀರಾ, ಅಯ್ಯೋ. ಓಕೆ, ಸೊ ಇದನ್ನ ತೋರಿಸ್ತೀರಾ. ಇದಾದ್ಮೇಲೆ ನೆಕ್ಸ್ಟ್ ಹೇಗೆ ಎಂಬ್ರಿಯೋಸಾಕ್ ಫಾರ್ಮೇಶನ್ ಆಯ್ತು. ನೆಕ್ಸ್ಟ್ ಸೆಲ್ ಎಲ್ಲ ಫಾರ್ಮೇಶನ್ ಆಗುತ್ತೆ. ಸೊ ಸೆಲ್ ಫಾರ್ಮೇಶನ್ ಆದಾಗ ಒಂದು ಚಲಾಜ, ಇನ್ನೊಂದು ಮೈಕ್ರೋಪೈಲರ್ ಎಂಡ್ ಇರುತ್ತೆ. ಸೊ ಮೈಕ್ರೋಪೈಲರ್ ಎಂಡ್ ಅಲ್ಲಿ ಏನಾಗುತ್ತೆ, 2 ಸಿನರ್ಜಿನ್ ಮತ್ತೆ ಒಂದು ಎಕ್ಸೆಲ್ ಇರುತ್ತೆ. ಮಿಡಲ್ ಅಲ್ಲಿ ಸೆಂಟ್ರಲ್ ಸೆಲ್ ಅಲ್ಲಿ ಪೋಲಾರ್ ನ್ಯೂಕ್ಲಿಯಸ್ ಇರುತ್ತೆ. ಸೊ ಈ ರೀತಿ ಏನ್ ಡಯಾಗ್ರಾಮ್ ಇದೆಯಲ್ಲ, ಇದನ್ನ ನೀವು ಬರ್ದ್ಬಿಟ್ಟು ಇದ್ರದ್ದು ಪಾಯಿಂಟ್ಸ್ ಎಕ್ಸ್ಟೆಂಡ್ ಮಾಡ್ತಾರೆ. ಆಕ್ಚುಲಿ ಡಯಾಗ್ರಾಮ್ ಬರ್ದ್ಬಿಟ್ರೆ ಅವ್ರಿಗೆ ಗೊತ್ತಾಗುತ್ತೆ, ಓ ಇವರಿಗೆ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಗೊತ್ತಿದೆ ಅಂತ. ಪಾಯಿಂಟ್ಸ್ ಅಷ್ಟೊಂದು ಚೆಕ್ ಮಾಡೋದೇ ಇಲ್ಲ, ಹೇಳ್ತಾರೆ. ಯೂಶಲಿ ಹಂಗೆ ಆಗುತ್ತೆ. ಸೊ ನೀವು ಉದ್ದ ಪ್ಯಾರಾಗ್ರಾಫ್, ದೊಡ್ಡ ಪ್ಯಾರಾಗ್ರಾಫ್ ಬರ್ದು ಕೂತ್ಕೊಂಡ್ರೆ ಅದರಲ್ಲೂ ಏನು ಹೈಲೈಟ್ಸ್ ಪಾಯಿಂಟ್ಸ್ ನೀವೇನು ಅಂಡರ್ಲೈನ್ ಮಾಡಿಲ್ಲ ಅಂತಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್, ಓಕೆ, ಟು ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್ ಯುವರ್ ಆನ್ಸರ್ಸ್. ಸೊ ಈ ರೀತಿ ಕ್ಲೀನ್ ಆಗಿ ಡಯಾಗ್ರಾಮ್ ಬರ್ದ್ಬಿಟ್ಟಿದ್ರೆ ಅಂದ್ರೆ ಅಲ್ಲೇ ನೀವು ಅರ್ಧ ಗೆದ್ದಂಗೆ. ಓಕೆ, ಸೊ ನೆಕ್ಸ್ಟ್ ಮೇನ್ ಪಾಯಿಂಟ್ಸ್ ಏನಿದೆ ಅಂತ ಚೆಕ್ ಮಾಡ್ತಾರೆ. ಇಫ್ ಇಟ್ ಇಸ್ ಕರೆಕ್ಟ್ ಯು ವಿಲ್ ಬಿ awarded full marks for this, right? Next, draw a neat label diagram of human sperm. ಇದಕ್ಕೆ 4 ಮಾರ್ಕ್ಸ್ ಇದೆ. ಸೊ ಯಾವಾಗಲೂ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ, ನೋಡ್ತಾ ಇರಬೇಕು. ಓಕೆ, ಸೊ ಇದಕ್ಕೆ ಕರೆಕ್ಟ್ ಆಗಿ ಲೇಬಲ್ ಮಾಡ್ಬಿಟ್ಟು 8 ಲೇಬಲಿಂಗ್ ಮಾಡ್ತೀರಾ ಕರೆಕ್ಟ್ ಆಗಿ. ನೆಕ್ಸ್ಟ್, ವಿಚ್ ಪಾರ್ಟ್ ಆಫ್ ದ ಸ್ಪರ್ಮ್ ಹೆಲ್ಪ್ಸ್ ಇಟ್ ಟು ಎಂಟರ್ ಇನ್ ಟು ದ ಓವಮ್? ಯಾವ್ದು ಅಂತಂದ್ರೆ ಆಕ್ರೋಸೋಮ್. ಓಕೆ, ಸೊ ಹೆಡ್ ಮೇಲ್ಗಡೆ ಇರುವಂತ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಇರುತ್ತಲ್ಲ, ಸೊ ದಟ್ ಈಸ್ ಆಕ್ರೋಸೋಮ್. ಏನ್ ಮಾಡುತ್ತೆ ಅಂತಂದ್ರೆ ಅದು ದಟ್ ಈಸ್ ಎನ್ಸೈಮ್ ದಟ್ ವಿಲ್ ಡಿಸಾಲ್ವ್ ದ ಔಟರ್ ಲೇಯರ್ ಆಫ್ ದ ಓವಮ್, ದಟ್ ಇಸ್ ಸೆಕೆಂಡರಿ oocyte. ಓಕೆ, ಅದರಿಂದನೇ ಅದು ಓವಮ್ ಒಳಗಡೆ ಎಂಟರ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಯು ಹ್ಯಾವ್ ಟು ಆನ್ಸರ್. ನೆಕ್ಸ್ಟ್, ರೈಟ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಒನ್ ಜೀನ್ ಇನ್ಹೆರಿಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಹೈಟ್ ಆಫ್ ದ ಪ್ಲಾಂಟ್. ನೋಡಿ, ಮಾಡೆಲ್ ಪೇಪರ್ 1, 2, 3 ಸಾಲ್ವ್ ಮಾಡಿಸಿದಾಗೂ ಕೂಡ ಇದೇ ಕ್ವೆಶನ್ ಇತ್ತು. ದಟ್ ಈಸ್ 1 ಜೀನ್ ಇನ್ಹೆರಿಟೆನ್ಸ್ ಇರುತ್ತೆ, ಅಥವಾ 2 ಜೀನ್ ಇನ್ಹೆರಿಟೆನ್ಸ್ ಇರುತ್ತೆ, ಅಥವಾ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಇದೇ ಕ್ವೆಶನ್ ನ ಕೇಳ್ತಾರೆ. ಸೊ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಮಾಡೆಲ್ ಪೇಪರ್ 1, 2 ವಿಡಿಯೋ ನೀವು 1, 2, 3 ವಿಡಿಯೋ ಸಾಲ್ವ್ ಮಾಡಿಸಿದ್ದು ನೋಡಿಲ್ಲ ಅಂತಂದ್ರೆ ಕಂಪಲ್ಸರಿ ನೋಡಿ. ಯಾಕಂದ್ರೆ ನಾನು ಸುಮ್ನೆ ನಿಮಗೇನೋ PDF ಸಿಗ್ಬೋದು, ಅಥವಾ ಯಾರೋ ಸಾಲ್ವ್ ಮಾಡಿರೋದು ನಿಮಗೆ ಕಳಿಸ್ಬೋದು, ಆನ್ಸರ್ಸ್ ಇರುತ್ತೆ. ಬಟ್ ಎಕ್ಸ್ಪ್ಲನೇಷನ್ ಇದೆ ಅಲ್ಲ, ಯಾವ ರೀತಿ ಬರೀಬೇಕು, ಅಥವಾ ಏನಾದ್ರು ಕೆಲವೊಂದು ಪಾಯಿಂಟ್ಸ್ ಹೇಳಿರ್ತೀನಲ್ಲ, ದಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮ್ ಪ್ರಿಪ್ರೇಷನ್. ಓಕೆ, ಸೊ ಅದನ್ನ ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೀವು. ಓಕೆನಾ? ನೆಕ್ಸ್ಟ್, ಅದ್ರಲ್ಲಿ ನಾನು ಹೇಳಿದ್ದೀನಿ ಯಾವ ರೀತಿ ನೀವು ರೇಷಿಯೋಸ್ ಬರೀಬೇಕು ಅಂತ, ಅದನ್ನ ಒಂದ್ಸರಿ ನೀವು ನೋಡಿ. ನೆಕ್ಸ್ಟ್, a woman heterozygous for blood group A marries a man heterozygous for blood group B. What are the possible blood groups in their children ಅಂತ ಕ್ವೆಶನ್ ಕೇಳಿದ್ದಾರೆ. ಸೊ ಇಲ್ಲಿ ನೀವೇನಂತ ತಗೊಂತೀರಾ? ವುಮೆನ್. ಓಕೆ, ಸೊ ವುಮೆನ್ಗೆ ಏನಂತ ತಗೊಂತೀರಾ? ಹೆಟರೋಸೈಗಸ್ ಅಂತ ಅಂದ್ರೆ A ಮತ್ತೆ I ಅಂತ ತಗೋಬೇಕು. ಹೆಟರೋಸೈಗಸ್ ಇದೆ ಅಂತ ಹೇಳಿ AB ತಗೊಳಂಗಿಲ್ಲ. AB ತಗೊಂಡ್ರೆ AB ಆಗುತ್ತೆ ಬ್ಲಡ್ ಗ್ರೂಪ್. ಓಕೆ, ನೆಕ್ಸ್ಟ್ ಮ್ಯಾನ್. ಓಕೆ, ಸೊ ಮ್ಯಾನಿಗೆ ಹೆಟರೋಸೈಗಸ್ ಫಾರ್ ಬಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಬಿ ತಗೊಂಡು ನೆಕ್ಸ್ಟ್ ಐ ಬರೀತಾರೆ. ಅದೇ ಹೋಮೋಸೈಗಸ್ ಅಂತ ಹೇಳಿದ್ರೆ ಏನ್ ತಗೋಬೇಕು? ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಬಿ. ಹೋಮೋಸೈಗಸ್ ಇಲ್ಲಿ ಕೇಳಿದ್ರೆ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಎ ತಗೋಬೇಕಾಗುತ್ತೆ. ಸೊ ಚಿಲ್ಡ್ರನ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ನಾವು? ಕ್ಲೀನ್ ಆಗಿ ಪೆಡಿಗ್ರಿ ಹಾಕ್ಬಿಟ್ಟು ನೀವು ಇಲ್ಲಿ ತೋರಿಸ್ಬಿಡ್ಬೇಕು. ಇಷ್ಟು ಬರ್ತಿದ್ದೀರಾ ಅಂತ ಅಂದ್ರೆ ಆರಾಮ್ಸೆ ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆ, ಸೊ ಒಂದ್ ಕಡೆ ಫಿಮೇಲ್ ಗ್ಯಾಮೆಟ್ ಬರ್ಕೋಬೇಕು. ಓಕೆ, ಇನ್ನೊಂದ್ ಕಡೆ ಮೇಲ್ ಗ್ಯಾಮೆಟ್ ಬರ್ಕೋಬೇಕು. ಸೊ ಮೇಲ್ ಗ್ಯಾಮೆಟ್ ಯಾವ್ದು ತಗೊಳ್ಳೋಣ? ಕ್ಯಾಪಿಟಲ್ ಬಿ ಮತ್ತೆ ಐ ತಗೊಳ್ಳೋಣ. ಓಕೆ, ಸೊ ಫಿಮೇಲ್ ಗ್ಯಾಮೆಟ್ ಯಾವುದು? ಕ್ಯಾಪಿಟಲ್ ಎ ಮತ್ತೆ ಐ. ಓಕೆನಾ? ಸೊ ನಾನು ಬೇರೆ ಕಲರ್ ಚೇಂಜ್ ಮಾಡಿ. ನೆಕ್ಸ್ಟ್ ಇಲ್ಲಿ ಎ ಬಿ ಸೇರಿದ್ರೆ ಏನಾಗುತ್ತೆ? ಎ ಬಿ ಆಯ್ತು. ಎ ಐ ಸೇರಿದ್ರೆ ಏನಾಯ್ತು? ಎ ಐ ಆಯ್ತು. ಓಕೆ, ನೆಕ್ಸ್ಟ್ ಬಿ ಐ ಸೇರಿದ್ರೆ ಇಲ್ಲಿ ಬಿ ಬ್ಲಡ್ ಗ್ರೂಪ್ ಆಯ್ತು. ನೆಕ್ಸ್ಟ್ ಐ ಸೇರಿದ್ರೆ ಏನಾಗುತ್ತೆ ಮಕ್ಕಳೇ? ಓ ಬ್ಲಡ್ ಗ್ರೂಪ್ ಆಗುತ್ತೆ. ಓಕೆ, ಸೊ ನೀವಿಲ್ಲಿ ಜಿನೋಟೈಪ್ ಮತ್ತೆ ಫಿನೋಟೈಪ್ ಎರಡನ್ನೂ ಬರೀತೀರಾ. ಸೊ ಜಿನೋಟೈಪ್
ಅಂತ ಹೇಳಿ ಇಲ್ಲಿ ಹೆಡ್ಡಿಂಗ್ ಹಾಕಿ, ಇನ್ನೊಂದ್ ಕಡೆ ಫಿನೋಟೈಪ್ ಅಂತ ಹಾಕಿ. ಎ ಬಿ ಅಂತ ಅಂದ್ರೆ ಇಲ್ಲಿ ನೆಕ್ಸ್ಟ್ ಏನಂತ ಬರೀತೀರಾ, ಎ ಬಿ ಬ್ಲಡ್ ಗ್ರೂಪ್ ಅಂತ ಬರೀತೀರಾ. ಓಕೆ, ಸೊ ನಿಮ್ಮ ಆನ್ಸರ್ ಅಲ್ಲಿ ಈ ರೀತಿ ಬರೀತೀರಾ. ಓಕೆ, ಸೊ ನೀವು ಬರೀರಿ. ನೆಕ್ಸ್ಟ್ ಎ ಐ. ಓಕೆ, ಸೊ ಎ ಐ ಈಸ್ ನಥಿಂಗ್ ಬಟ್ ವಾಟ್ ಮಕ್ಕಳೇ, ಎ ಬ್ಲಡ್ ಗ್ರೂಪ್. ನೆಕ್ಸ್ಟ್ ಈಸ್ ವಾಟ್, ಬಿ ಐ ಅಂತ ಅಂದ್ರೆ ಏನು, ದಿಸ್ ಇಸ್ ಬಿ ಬ್ಲಡ್ ಗ್ರೂಪ್. ನೆಕ್ಸ್ಟ್ ಐ ಅಂತ ಅಂದ್ರೆ ಏನು, ದಟ್ ಈಸ್ ಓ ಬ್ಲಡ್ ಗ್ರೂಪ್. ಸೊ ಪಾಸಿಬಲ್ ಬ್ಲಡ್ ಗ್ರೂಪ್ಸ್ ಇನ್ ಚಿಲ್ಡ್ರನ್ ಅಂತ ಕೇಳಿದ್ರೆ ದಟ್ ಈಸ್, ಸೊ ಫೈನಲಿ ಪಾಸಿಬಲ್ ಬ್ಲಡ್ ಗ್ರೂಪ್ ಇನ್ ಚಿಲ್ಡ್ರನ್ ಈಸ್ ಎ ಬಿ ಮತ್ತೆ ಓ, ಎಲ್ಲಾ ತರನು ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಫಿಮೇಲ್ ಹೆಟೆರೋಗ್ಯಾಮಿಟಿ ZW ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಅಂದ್ರೆ ಇಲ್ಲಿ ಏನ್ ಕೇಳಿದಾರೆ ಕ್ವಶನ್, ಇನ್ ಸಮ್ ಆರ್ಗಾನಿಸಮ್ಸ್ ಫೀಮೇಲ್ಸ್ ಪ್ರೊಡ್ಯೂಸ್ 2 types of gametes. Okay, so with respect to sex chromosomes ಪ್ರಕಾರ 2 types of gametes ಪ್ರೊಡ್ಯೂಸ್ ಮಾಡುತ್ತೆ. Okay, that is female gamete. Which is this phenomena called? ಈ phenomena ಗೆ ಏನಂತ ಕರಿತೀವಿ, ಫೀಮೇಲ್ ಹೆಟೆರೋಗ್ಯಾಮಿಟಿ ಅಂತ ಕರಿತೀವಿ. ಓಕೆ, ಸೊ ಫೀಮೇಲ್ಸ್ ಅಲ್ಲಿ 2 type of gametes ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಅದನ್ನ ಫೀಮೇಲ್ ಹೆಟೆರೋಗ್ಯಾಮಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಇನ್ ವಿಚ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇಸ್ ದಿಸ್ ಫೌಂಡ್? ಯಾವ ಟೈಪ್ ಅಂತಂದ್ರೆ ZW ಟೈಪ್ ಅಂತ ಕರಿತೀವಿ. ಇಟ್ ಇಸ್ ಯೂಶುವಲಿ ZW ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್, ZW ಟೈಪ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೊಡಿ ಅಂದ್ರೆ ಬರ್ಡ್ಸ್ ಇಂದ ಯಾವ್ದಾದ್ರು ಎಕ್ಸಾಂಪಲ್ ನೀವು ಬರೀಬಹುದು. ಪಿಕಾಕ್ ಅಂತ ಬರೀರಿ. ಓಕೆ, ನೆಕ್ಸ್ಟ್ ಯಾವ್ದಾದ್ರು ಬರ್ಡ್, ಸ್ಪ್ಯಾರೋ ಅಂತ ಬರೀರಿ, ಪಿಜನ್ ಅಂತ ಬರೀರಿ. ಎನಿಥಿಂಗ್ ದಟ್ ಈಸ್ ಎಕ್ಸಾಂಪಲ್ ಆಫ್ ಎನಿ ಎಕ್ಸಾಂಪಲ್ ಆಫ್ ಬರ್ಡ್ಸ್. ನೆಕ್ಸ್ಟ್, ಸೊ ಇದು 38th ಕ್ವಶನ್ ಆಯ್ತು. 39th, name the process involved in the following. A, the type of DNA replication in which the newly synthesized DNA molecule would have one parental and one newly synthesized strand. ಒಂದು ಪೇರೆಂಟಲ್ ಸ್ಟ್ರಾಂಡ್ ಇರುತ್ತೆ, ಒಂದು ಹೊಸದಾಗಿ ಸಿಂಥಸಿಸ್ ಆಗಿರುವಂತದ್ದು ಸ್ಟ್ರಾಂಡ್ ಇರುತ್ತೆ. ಸೊ ಇಂಥದಕ್ಕೆ ನಾವೇನಂತ ಕರಿತೀವಿ, ಸೆಮಿ ಕನ್ಸರ್ವೇಟಿವ್ DNA replication. ನೆಕ್ಸ್ಟ್, ಅಡಿಷನ್ ಆಫ್ ಮಿಥೈಲ್ ಗ್ವಾನೋಸಿನ್ ಟ್ರೈಫಾಸ್ಫೇಟ್ that is at the 5' end of hnRNA. ಸೊ hnRNA ಅಂದ್ರೆ ಇನ್ನೂ ಕಂಪ್ಲೀಟ್ ಆಗಿ ಮೆಚೂರ್ ಆಗಿರೋದಿಲ್ಲ ಅಂತ RNA ಗೆ 5' end ಗೆ 7 ಮಿಥೈಲ್ ಬರೀತೀವಿ, 7 ಮಿಥೈಲ್ ಗ್ವಾನೋಸಿನ್ ಟ್ರೈಫಾಸ್ಫೇಟ್. ಓಕೆ, ಸೊ ಈ ರೀತಿ ಬರ್ದಿದೀವಿ ಅಂತಾನೆ, ದಟ್ ಈಸ್ ಏನಂತ ಕ್ಯಾಪಿಂಗ್ ಅಂತ ಪ್ರಾಸೆಸ್. ನೆಕ್ಸ್ಟ್, introns are removed and exons are joined in a defined order from hnRNA. ಇಂಥ process ಗೆ ಏನಂತ ಕರಿತೀವಿ, splicing. Next, during transcription Rho factor attaches to RNA polymerase to end the process. ಇದಕ್ಕೆ ಏನಂತ ಕರಿತೀವಿ, this termination of transcription ಅಂತ ಕರಿತೀವಿ. ಅದೇ ಸಿಗ್ಮಾ ಫ್ಯಾಕ್ಟರ್ ಆದ್ರೆ initiation. Okay, next, polymerization of amino acid to form polypeptide. Let's see who will answer this question. ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಗೊತ್ತಿಲ್ಲ ಅಂದ್ರೆ ಮ್ಯಾಮ್ ಇದಕ್ಕೆ ಗೊತ್ತಾಗಿಲ್ಲ, ದಟ್ ಇಸ್ 39th E ಅಂತ ಹೇಳಿ ನೀವು ಕಮೆಂಟ್ ಹಾಕಿದ್ರು ಸಹ ನಾನು ನಿಮಗೆ ಆನ್ಸರ್, ದಟ್ ಈಸ್ ಕಮೆಂಟ್ ರಿಪ್ಲೈ ಮಾಡ್ತೀನಿ, ಏನು ಕರೆಕ್ಟ್ ಆನ್ಸರ್ ಅಂತ ನಿಮಗೆ ಗೊತ್ತಾಗಿಲ್ಲ ಅಂತ ಅಂದ್ರೆ. ಅದರ್ವೈಸ್ ಗೋ ಅಂಡ್ ಫೈಂಡ್, ಯು ವಿಲ್ ಗೆಟ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್, ಕ್ಯಾನ್ಸರ್ ಈಸ್ ಒನ್ ಆಫ್ ದ dreaded disease in human being. What is contact inhibition and metastasis with respect to the disease? ನೋಡಿ, ಕ್ಯಾನ್ಸರ್ ಒಂದು ಡೆಂಜರಸ್ ಡಿಸೀಸ್ ಅಂತ ಹೇಳಿದ್ದಾರೆ. ಸೊ ಹ್ಯೂಮನ್ ಬೀಯಿಂಗ್ ಆಫ್ ಕೋರ್ಸ್ ಇಟ್ ಈಸ್. ಅಂಡ್ ಇದ್ರ ಪ್ರಕಾರ ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಮತ್ತೆ ಮೆಟಾಸ್ಟಸಿಸ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಅಂತಂದ್ರೆ ಯೂಶುವಲಿ ಏನಾಗುತ್ತೆ, ಒಂದು ಸೆಲ್ ಗ್ರೋ ಆಗ್ಬೇಕಾದ್ರೆ ಅಕ್ಕಪಕ್ಕ ಸೆಲ್ ಇದ್ರೆ ಅದು ಅದರ ಗ್ರೋತ್ ಏನ್ ಮಾಡುತ್ತೆ, ಸ್ಟಾಪ್ ಮಾಡ್ಬಿಡುತ್ತೆ. ಸೊ ಇಷ್ಟೇ ಇದ್ರ ಸೈಜ್ ಆಗುತ್ತೆ. ಓಕೆ, ಇದು ಮತ್ತೆ ಡಿವೈಡ್ ಆಗಲ್ಲ. 1, 1ರಿಂದ 2, 2ರಿಂದ 4, 4 ಆದ್ಮೇಲೆ ಅಕ್ಕಪಕ್ಕ ಸೆಲ್ಸ್ ಇದನ್ನ ಇಟ್ ವಿಲ್ ಸ್ಟಾಪ್ ಇಟ್ಸ್ ಡಿವಿಷನ್ ಪ್ರಾಸೆಸ್. ದಟ್ ಈಸ್ ಕಾಂಟ್ಯಾಕ್ಟ್ ಇನ್ಹಿಬಿಷನ್. ಕಾಂಟ್ಯಾಕ್ಟ್ ಆಯ್ತು ಅಂತಂದ್ರೆ ಆ ಡಿವಿಷನ್ ಪ್ರಾಸೆಸ್ ಏನಾಗುತ್ತೆ, ಇನ್ಹಿಬಿಟ್ ಆಗುತ್ತೆ. ಬಟ್ ಕ್ಯಾನ್ಸರ್ ಸೆಲ್ಸ್ ಗೆ ಈ ಪ್ರಾಪರ್ಟಿ ಇರೋದೇ ಇಲ್ಲ. ಇಟ್ ವಿಲ್ ಗೋ ಆನ್ ಡಿವೈಡಿಂಗ್ ಲೈಕ್ ಅ ಮ್ಯಾಡ್. ಓಕೆ, ಸೊ ಅಕ್ಕಪಕ್ಕ ಸೆಲ್ ಇದ್ರೆ ಏನಾಯ್ತು, ನನ್ನ ಕೆಲಸ ನಾನು ಡಿವೈಡ್ ಆಗೋದು ಅಂತ ಹೇಳಿ ಒಂದ್ರ ಮೇಲೆ ಒಂದು ಡಿವೈಡ್ ಮಾಡ್ಕೊಂಡು ಅದು ಒಂದ್ರ ಮೇಲೆ ಒಂದು ಗುಡ್ಡ ತರ ರಾಶಿ ಸೆಲ್ಸ್ ಆಗ್ಬಿಡುತ್ತೆ. ಆ ಸೆಲ್ಸ್ ಎಲ್ಲ ಸೇರ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ, ಗಂಟಾಗುತ್ತೆ, ದಟ್ ಈಸ್ ಗಡ್ಡೆ ಆಗುತ್ತೆ. ಅದನ್ನ ಏನಂತ ಕರೀತಾರೆ, ಟ್ಯೂಮರ್ ಅಂತ ಕರೀತಾರೆ. ಸೊ ಟ್ಯೂಮರ್ ಆಗ್ಬಿಡುತ್ತೆ. ಸೊ ದಟ್ ಈಸ್ ದ ಪ್ರೊಸೆಸ್ ನೋನ್ ಆಸ್ ವಾಟ್, ಕಾಂಟ್ಯಾಕ್ಟ್ ಇನ್ಹಿಬಿಷನ್. ನೆಕ್ಸ್ಟ್, ಮೆಟಾಸ್ಟಸಿಸ್ ಅಂತ ಅಂದ್ರೆ ಏನು? ಸೊ ಯೂಶಲಿ ಈ ತರ ಟ್ಯೂಮರ್ ಆಗಿರುವಂತದ್ದು ಏನ್ ಮಾಡುತ್ತೆ, ನೆಕ್ಸ್ಟ್ ಗ್ರೋ ಆಗ್ತಾ
ಇದು ಬೇರೆ cells ಗೆ ಹೋಗಿ ಇನ್ವೈಡ್ ಮಾಡುತ್ತೆ, ಬ್ಲಡ್ ಸ್ಟ್ರೀಮ್ಸ್ ಅಥವಾ ಲಿಂಫ್ ನೋಡ್ಸ್ ಜೊತೆಗೆ ಹೋಗ್ಬಿಟ್ಟು ಹೊಸ ಜಾಗಕ್ಕೆ ಹೋಗುತ್ತೆ, ಮತ್ತೆ ಅಲ್ಲಿನೂ ಹೋಗಿ ಡಿವೈಡ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಇಟ್ ಸ್ಟಾರ್ಟ್ ಸ್ಪ್ರೆಡಿಂಗ್ ಇನ್ಸೈಡ್ ದ ಬಾಡಿ, ಓಕೆ, ಫ್ರಮ್ ವೇರ್ ಇಟ್ ಆಕ್ಚುಲಿ ಸ್ಟಾರ್ಟೆಡ್. ಪ್ರೈಮರಿ ರೀಜನ್, ಫಸ್ಟ್ ರೀಜನ್ ಎಲ್ಲಿ ಸ್ಟಾರ್ಟ್ ಆಗಿರ್ತಲ್ಲ, ಒರಿಜಿನಲ್ ರೀಜನ್, ಅಲ್ಲಿಂದ ಎಲ್ಲಾ ಕಡೆನೂ ಹೋಗಿ ಸ್ಪ್ರೆಡ್ ಆಗುತ್ತೆ. ಸೊ ಇಂಥ ಪ್ರೊಸೆಸ್ಗೆ ನಾವು ಮೆಟಾಸ್ಟಸಿಸ್ ಅಂತ ಕರಿತೀವಿ. ನೆಕ್ಸ್ಟ್, name any two techniques that are useful in detecting cancers of internal organs. Internal organs ನ ಡಿಟೆಕ್ಟ್ ಮಾಡಕ್ಕೆ ಟೆಕ್ನಿಕ್ ಯಾವ್ದು? ಇಲ್ಲಿ ನೋಡಿ, ರೇಡಿಯೋಗ್ರಫಿ ಒಂದಿದೆ, ಸಿಟಿ ಸ್ಕ್ಯಾನ್ ಇದೆ, ದಟ್ ಈಸ್ ಕಂಪ್ಯೂಟರ್ ಟೊಮೊಗ್ರಫಿ, ನೆಕ್ಸ್ಟ್ MRI ಸ್ಕ್ಯಾನ್ ಮಾಡಿಸ್ತಾರೆ, ದಟ್ ಈಸ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್. ಸೊ ಇದು ಮೂರಿದೆ, ಅದರಲ್ಲಿ ಯಾವ್ದಾದ್ರು ಎರಡು ಬರೀತೀರಾ. ನೆಕ್ಸ್ಟ್, why is cancer patients often given alpha interferons as part of the treatment? ಯಾಕೆ ಕೊಡ್ತಾರೆ ಅಂತಂದ್ರೆ, that is, see, it activates immune system and helping in destroying the tumor. Tumor ನ destroy ಮಾಡ್ಲಿಕ್ಕೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ಮಾಡ್ಲಿಕ್ಕೆ ಈ ಒಂದು ಆಲ್ಫಾ ಇಂಟರ್ಫೆರಾನ್ ನ ಕೊಡ್ತಾರೆ. ನೆಕ್ಸ್ಟ್, ಡ್ರಾ ನೀಟ್ ಲೆವೆಲ್ ಡಯಾಗ್ರಾಮ್ ಆಫ್ ಸಿಂಪಲ್ ಸ್ಟಿರೈಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಬಯೋರಿಯಾಕ್ಟರ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸ್ ಚಾಪ್ಟರ್ ಅಲ್ಲಿ ಇರುವಂತಹ ಬಯೋರಿಯಾಕ್ಟರಿನ ಡಯಾಗ್ರಾಮ್ ಬರೀತೀರಾ. 6 ಲೇಬಲಿಂಗ್ ಮಾಡ್ತೀರಾ, ಬಿಕಾಸ್ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಫಾರ್ 3 marks. ನೆಕ್ಸ್ಟ್, alien DNA can be introduced into the host cells. For this purpose, which method is used in plant and animal cells respectively? So ನೋಡಿ, ಇದಕ್ಕೆ ಆನ್ಸರ್, ಅನಿಮಲ್ಸ್ ಅಲ್ಲಿಗೆ ಗೊತ್ತಿರುವಂತದ್ದು ಯಾವುದು? ಮೈಕ್ರೋ ಇಂಜೆಕ್ಷನ್. ಪ್ಲಾಂಟ್ಸ್ ಅಲ್ಲಿಗೆ ಬಯೋಲಿಸ್ಟಿಕ್ ಅಥವಾ ಜೀನ್ ಗನ್ ಅಂತ ಕರಿತೀವಿ. ಇದಕ್ಕೆ ಸ್ವಲ್ಪ ಡಿಸ್ಕ್ರೈಬ್ ಮಾಡಿ. ಮೈಕ್ರೋ ಇಂಜೆಕ್ಷನ್ ನ ಅಂದ್ರೆ ಯಾವ ರೀತಿ ಇರುತ್ತೆ, ನೆಕ್ಸ್ಟ್ ಜೀನ್ ಗನ್ ಅಥವಾ ಬಯೋಲಿಸ್ಟಿಕ್ ಯಾವ ರೀತಿ ಇರುತ್ತೆ, ಅದ್ರ ಗೋಲ್ಡ್ ಮತ್ತೆ ಟಂಗ್ಸ್ಟನ್ ಪಾರ್ಟಿಕಲ್ಸ್ ನ ಯೂಸ್ ಮಾಡ್ತಾರೆ, ಹೈ ವೆಲೋಸಿಟಿ ಇಂದ ಬಂಬಾರ್ಡ್ ಮಾಡ್ತಾರೆ. ಸೊ ಏನ್ NCERT ಅಲ್ಲಿ ಕೊಟ್ಟಿದ್ರಲ್ಲ ಅದನ್ನ ಸ್ವಲ್ಪ ಪಾಯಿಂಟ್ ಮಾಡ್ಬಿಟ್ಟು ಬರೀತೀರಾ ಇಲ್ಲಿ, ಓಕೆ, ಬಿಕಾಸ್ ಇಟ್ ಈಸ್ ಫಾರ್ ಹೌ ಮೆನಿ 3 marks ಅಗೇನ್ 3. Okay, let's see. Next, that is for 2. Okay, next, how does the eye gene regulate the lack of operon in the absence of inducer? ಇಂಡ್ಯೂಸರ್ ಇಲ್ಲ ಅಂತಂದ್ರೂ ಐ ಜೀನ್ ಹೇಗೆ ರೆಗ್ಯುಲೇಟ್ ಮಾಡುತ್ತೆ ಲ್ಯಾಕ್ ಆಫ್ ಎರಾನ್ ನ? ಇಂಡ್ಯೂಸರ್ ಅಂತಂದ್ರೆ ಏನಪ್ಪಾ? ಲ್ಯಾಕ್ಟೋಸ್. ಸಪೋಸ್ ಈಗ ಲ್ಯಾಕ್ಟೋಸ್ ಇಲ್ಲ ಅಂತಂದ್ರೆ ಏನು? ಇದು ಏನ್ ಮಾಡಬಾರ್ದು, ಲ್ಯಾಕ್ಟೋಸ್ ನ ಒಳಗಡೆ ಅಂದ್ರೆ ಸೆಲ್ ಒಳಗಡೆ ತಗೊಳ್ಳೋ ಅಂತದ್ದು, ಮತ್ತೆ ಲ್ಯಾಕ್ಟೋಸ್ ನ ಪೀಸ್ ಮಾಡುವಂಥದ್ದು, ಅಂದ್ರೆ ಬ್ರೇಕ್ ಡೌನ್ ಮಾಡುವಂತ ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗ್ಬಾರ್ದು. ಅದು ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗ್ಬಾರ್ದು ಅಂತ ಅಂದ್ರೆ ಟ್ರಾನ್ಸ್ಲೇಷನ್ ಆಗ್ಬಾರ್ದು ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಆಗ್ಬಾರ್ದು, ಓಕೆನಾ? ಸೊ ಟ್ರಾನ್ಸ್ಕ್ರಿಪ್ಷನ್ ಆಗ್ಬಾರ್ದು ಅಂತ ಅಂದ್ರೆ ಆಪರೇಟರ್ ರೀಜನ್ ಏನಾಗಿರ್ಬೇಕು? ಸ್ಟಾಪ್ ಆಗಿರ್ಬೇಕು. ಅಲ್ಲಿ ಏನಾದ್ರು ಒಂದು ಬ್ಲಾಕ್ ಮಾಡಿರ್ಬೇಕು. ಯಾಕಂದ್ರೆ ಆಪರೇಟರ್ ರೀಜನ್ ಓಪನ್ ಇತ್ತು ಅಂತಂದ್ರೆ ಪಾಲಿಮರೇಸ್ ಎನ್ಸೈಮ್ ಬಂದ್ಬಿಟ್ಟು ಟ್ರಾನ್ಸ್ಲೇಷನ್ ಮಾಡ್ಬಿಡುತ್ತೆ. ಸೊ ಇದೆಲ್ಲ ಸ್ಟಾಪ್ ಮಾಡ್ಬೇಕು ಅಂತಂದ್ರೆ ರಿಪ್ರೆಸರ್ ಜೀನ್, ದಟ್ ಈಸ್ ಐ ಜೀನ್, ಇನ್ಹಿಬಿಟರ್ ಜೀನ್, ಅದನ್ನ ಇನ್ಹಿಬಿಟರ್ ಜೀನ್ ಅಂತ ಕರಿತೀವಿ. ಸೊ ಇನ್ಹಿಬಿಟರ್ ಜೀನ್ ಯಾವಾಗ್ಲೂ ಅದ್ರ ಕೆಲಸ ಮಾಡ್ತಾನೆ ಇರುತ್ತೆ. ಏನ್ ಕೆಲಸ ಮಾಡುತ್ತೆ? ಇಟ್ ವಿಲ್ ಪ್ರೊಡ್ಯೂಸ್ ರಿಪ್ರೆಸರ್ ಪ್ರೋಟೀನ್. ಥ್ರೂ ರಿಪ್ರೆಸರ್ ಪ್ರೋಟೀನ್ ಪ್ರೊಡ್ಯೂಸ್ ಮಾಡ್ದಂಗೆ ಏನಾಗುತ್ತೆ? ರಿಪ್ರೆಸರ್ ಪ್ರೋಟೀನ್ ವಿಲ್ ಬ್ಲಾಕ್ ಆಪರೇಟರ್ ರೀಜನ್. ಆಪರೇಟರ್ ರೀಜನ್ ಗೆ ಹೋಗ್ಬಿಟ್ಟು ಬೈಂಡ್ ಆಗ್ಬಿಡುತ್ತೆ. ಅವಾಗ ಆಪರೇಟರ್ ರೀಜನ್ ಈಸ್ ನಾಟ್ ಫ್ರೀ. ಸೊ ದಟ್ಸ್ ವೈ RNA ಪಾಲಿಮರೇಸ್ ಪ್ರಾಸೆಸ್ ವಿಲ್ ಬಿ ಸ್ಟಾಲ್ಡ್. ಅದೇನಾಗುತ್ತೆ? ಸ್ಟಾಪ್ ಆಗ್ಬಿಡುತ್ತೆ. ಸೊ ನೌ ಇಟ್ ಈಸ್ ಇನ್ ಸ್ವಿಚ್ ಆಫ್ ಕಂಡೀಷನ್. Now it will not that is undergo the process of transcription and translation, and it will not produce any enzymes. So ಈಗ enzymes ಇಲ್ಲ, ಸೊ ಹಂಗಾಗಿ ಸ್ವಿಚ್ ಆಫ್ ಕಂಡೀಷನ್ ಇರುತ್ತೆ. ಸೊ ಯಾವ್ದು ಎನ್ಸೈಮ್ ಇಲ್ಲ ಅಂತಂದ್ರೆ ಅಲ್ಲಿ ಬ್ರೇಕ್ ಡೌನ್ ಮಾಡುವಂತದ್ದು, ಲ್ಯಾಕ್ಟೋಸ್ ಇಲ್ಲ ಅಂತಂದ್ರೆ ಲ್ಯಾಕ್ಟೋಸ್ ನ ಬ್ರೇಕ್ ಡೌನ್ ಮಾಡುವಂತ ಪ್ರೊಸೆಸ್ ಏನಕ್ಕೆ ಆಗ್ಬೇಕು? ಸೊ ಅದಕ್ಕೆ ಸ್ವಿಚ್ ಆಫ್ ಮಾಡ್ಲಿಕ್ಕೆ ಈ ರೀತಿ ಎಲ್ಲ ಪ್ರೊಸೆಸ್ ಆಗ್ತಾ ಇದೆ. Okay, next, draw schematic labeled diagram of lac operon in a switched on state. ನೋಡಿ, ಸ್ವಿಚ್ ಆನ್ ಕಂಡೀಷನ್ ಇರುವಂತದ್ದು ಲ್ಯಾಕ್ ಆಪೆರಾನ್ ಡಯಾಗ್ರಾಮ್ ನ ಬರೀತೀರಾ. ಸೊ ನೋಡಿ, ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಬಹಳ ಡೀಟೇಲ್ ಆಗಿ, ಎಷ್ಟು ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಅಂತ ಅಂದ್ರೆ ನಿಮಗೆ ನೀಟ್ KCT ಬೋರ್ಡ್ ಎಕ್ಸಾಮ್ ಯಾವುದೇ ರೀತಿ ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಕೇಳಿದ್ರು ನೀವು ಆ ಒಂದು 7 to 8 ಪಾರ್ಟ್ ಇರುವಂತಹದ್ದು, ಅಂದ್ರೆ 7 to 8 ವಿಡಿಯೋಸ್ ಇದೆ ಒಂದು ಪ್ಲೇ ಲಿಸ್ಟ್ ಅಲ್ಲಿ. ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಈ ಚಾನೆಲಿನ ಪ್ಲೇ ಲಿಸ್ಟ್ ಗೆ ಹೋಗ್ತಿರಲ್ಲ, ಅದರಲ್ಲಿ ಹೆಡ್ಡಿಂಗ್ ನೋಡಿದ್ರೆ ನಿಮಗೆ ಸಿಗುತ್ತೆ, ಅದನ್ನ ನೋಡಿ. ಓಕೆ, ಸೊ ನೆಕ್ಸ್ಟ್, some bacteria, fungi and cyanobacteria increase the soil nutrients and reduce dependence on chemical fertilizers. Substantiate the statement. ಸೊ ಇದಕ್ಕೆ ಏನಂತ ಬರ್ತೀರಾ? ಫಂಗೈ ಇಂದ ಏನೇನು ಯೂಸ್ ಇದೆ, ಸೈನೋಬ್ಯಾಕ್ಟೀರಿಯಾ ಇಂದ ಏನೇನು ಯೂಸ್ ಇದೆ ಅಂತ ಹೇಳಿ ಡಿಸ್ಕ್ರೈಬ್ ಮಾಡ್ತೀರಾ. ಓಕೆ,
ಮೈಕ್ರೋಬ್ಸ್ ಇನ್ ಹ್ಯೂಮನ್ ಯೂಶುವಲಿ ಹಾರ್ಟ್ಸ್ ಕ್ವಶನ್ ಅಲ್ಲಿ ಮೈಕ್ರೋಬ್ಸ್ ಚಾಪ್ಟರ್ ಇಂದ ಕ್ವಶನ್ ಕೇಳಲ್ಲ, ಬಟ್ ಇದರಲ್ಲಿ ಒಂದ್ಸರಿ ಕೇಳ್ಬೋದು. ಬಟ್ ನೋಡಿ ಮೆಜಾರಿಟಿ ಟೈಮ್ ಯಾವ್ದಿಂದ ಬರುತ್ತೆ ಅಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಆಸ್ ಇಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಯಾವುದು ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್, ಬಯೋಟೆಕ್ನಾಲಜಿ. ಇದೇ ನಾಲ್ಕರಿಂದನೇ ಯಾವಾಗಲೂ ಕ್ವೆಶನ್ ಇದ್ದೇ ಇರುತ್ತೆ. ಓಕೆ, ನೆಕ್ಸ್ಟ್ ಇನ್ ಸೀವೇಜ್ ಟ್ರೀಟ್ಮೆಂಟ್ ಪ್ರೈಮರಿ ಟ್ರೀಟ್ಮೆಂಟ್ ಈಸ್ ಅ ಫಿಸಿಕಲ್ ಪ್ರೊಸೆಸ್ ಕಮೆಂಟ್. ಸೊ ಪ್ರೈಮರಿ ಟ್ರೀಟ್ಮೆಂಟ್ ನ ಫಿಸಿಕಲ್ ಪ್ರೊಸೆಸ್ ಅಂತ ಕರಿತೀವಿ. ಯಾಕೆ? ಇದರಲ್ಲಿ ಏನು ಕೆಮಿಕಲ್ ಇನ್ವಾಲ್ವ್ಮೆಂಟ್ ಇಲ್ಲ, ಬಯೋಲಾಜಿಕಲ್ ಆರ್ಗಾನಿಸಮ್ಸ್ ಯಾವುದು ಇನ್ವಾಲ್ವ್ ಆಗಿಲ್ಲ. ಸೊ ನಾರ್ಮಲ್ ಫಿಸಿಕಲ್ ಪ್ರೊಸೆಸ್ ಏನಂದ್ರೆ ಫ್ಲೋಟಿಂಗ್ ಡಬ್ರಿಸ್ ಏನೇನಿದೆ, ಪ್ಲಾಸ್ಟಿಕ್ ಅಂತೂ ಇಂಥದ್ದು ಅಥವಾ ಹೆವಿ ಸಾಲಿಡ್ ಪಾರ್ಟಿಕಲ್ಸ್ ಎಲ್ಲ ಏನಿರುತ್ತೆ, ಡಿಫ್ರೆಂಟ್ ಫಿಲ್ಟ್ರೇಷನ್ ಮೆಸ್ ಇಟ್ಟಾಗ ಏನಾಗುತ್ತೆ, ಅದು ಕ್ಲಿಯರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಸೆಡಿಮೆಂಟೇಷನ್ ಪ್ರೊಸೆಸ್ ಮಾಡ್ತಾರೆ. ಸೆಡಿಮೆಂಟೇಷನ್ ಪ್ರೊಸೆಸ್ ಅಂತಂದ್ರೆ ಇನ್ನು ಸಣ್ಣ ಪಾರ್ಟಿಕಲ್ಸ್ ಏನಾದ್ರು ಉಳ್ಕೊಂಡೋದ್ರೆ ಒಂದು ಸೆಟ್ಲಿಂಗ್ ಟ್ಯಾಂಕ್ ಅಲ್ಲಿ ಹಾಕಿದಾಗ ಎಲ್ಲ ಸೆಟಲ್ ಆಗುತ್ತೆ, ಮೇಲ್ಗಡೆ ನೀರು ಇರುತ್ತೆ, ಕೆಳಗಡೆ ಎಲ್ಲ ಕಸ ಸೆಟಲ್ ಆಗಿರುತ್ತೆ. ಸೊ ಅದನ್ನ ಸಪರೇಟ್ ಮಾಡ್ತಾರೆ, ಅದನ್ನ ನೆಕ್ಸ್ಟ್ ಕ್ಲೀನ್ ಆಗಿರುವಂತಹ ವಾಟರ್ನ ಎಫ್ಲುಯೆಂಟ್ ಅಂತ ಕರೀತಾರೆ, ಅದನ್ನ ನೆಕ್ಸ್ಟ್ ಸೆಕೆಂಡರಿ ಟ್ರೀಟ್ಮೆಂಟ್ ಗೆ ಕಳಿಸ್ತಾರೆ. ಓಕೆ, ಸೊ ಇದು ಪ್ರೊಸೆಸ್ ಇರುವಂತದ್ದು. ಸೊ ಇಲ್ಲಿ ಎಲ್ಲೂ ಆರ್ಗಾನಿಸಮ್ಸ್ ಆಗಿರ್ಬೋದು ಅಥವಾ ಕೆಮಿಕಲ್ಸ್ ನ ಎಲ್ಲೋ ಯೂಸ್ ಮಾಡಿಲ್ಲ. ಸೊ ಹಂಗಾಗಿ ಇಟ್ ಇಸ್ ಪ್ಯೂರ್ ಫಿಸಿಕಲ್ process. Next, study the graph given below and answer the questions. ಏನಂತ ಹೇಳ್ತಾರೆ, ಈ ಗ್ರಾಫ್ ಕೊಟ್ಟಿದ್ದಾರೆ. ಸೊ ಕ್ವೆಶನ್ ಫಸ್ಟ್ ನೋಡಿ, ಕರ್ವ್ಸ್ ಎ ಅಂಡ್ ಬಿ ರಿಪ್ರೆಸೆಂಟ್ ವಿಚ್ ಟೈಪ್ ಆಫ್ ಗ್ರೋತ್. ಸೊ ನೋಡಿ ಇದು ಎ, ಓಕೆ, ಇದು ಬಿ. ಸೊ ಎ ಎಂತ ಗ್ರೋತ್, ಅದು ಗ್ರಾಫ್ ನೋಡಿ ಸುಮ್ಮನೆ ಉದ್ದಕ್ಕೆ ಹೋಗ್ತಾನೆ ಇರುತ್ತೆ, ಎಲ್ಲೂ ಸ್ಟಾಪ್ ಇಲ್ಲ. ಸೊ ದಟ್ ಈಸ್ ಎಕ್ಸ್ಪೋನೆನ್ಷಿಯಲ್. ಎ ಈಸ್ ಎಕ್ಸ್ಪೋನೆನ್ಷಿಯಲ್, ಎಸ್ ಯಾವ್ದಂದ್ರೆ ಸಿಗ್ಮಾಯ್ಡ್, ದಟ್ ಈಸ್ ಲಾಜಿಸ್ಟಿಕ್ ಗ್ರೋತ್. ಓಕೆ, ಸೊ ಬಿ ನ ಏನಂತ ಕರಿತೀವಿ, ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಅಂತ ಕರಿತೀವಿ. ಎ ಈಸ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕರ್ವ್, ಬಿ ಲಾಜಿಸ್ಟಿಕ್ ಗ್ರೋತ್ ಕರ್ವ್. ವಾಟ್ ಇಸ್ ಕೆ, ವಾಟ್ ಇಟ್ಸ್ ರೋಲ್ ಇನ್ ನೇಚರ್ ಅಂತ ಕೇಳ್ತಾರೆ. ಕೆ ಅಂತ ಅಂದ್ರೆ ನೇಚರ್ಸ್ ಕ್ಯಾರಿಯಿಂಗ್ ಕೆಪಾಸಿಟಿ. ಸಪೋಸ್ ಯಾವ್ದಾದ್ರು ಒಂದು ಟೈಪ್ ಆಫ್ ಆರ್ಗಾನಿಸಮ್ಸ್ ನ ಪಾಪ್ಯುಲೇಷನ್ ತಗೊಳ್ಳಿ, ಒಂದು ಆರ್ಗಾನಿಸಮ್ ನ ಪಾಪ್ಯುಲೇಷನ್ ತಗೊಳ್ಳಿ, ಅದು ಕಂಟಿನ್ಯೂ ಗ್ರೋ ಆಗ್ತಾನೆ ಇರುತ್ತಾ, ಸ್ಟಾಪ್ ಆಗೋದೇ ಇಲ್ವಾ? ಹಂಗ್ ನೇಚರಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನೇಚರ್ ಎಷ್ಟು ಕರೆಕ್ಟ್ ಆಗಿ ಡಿಸೈನ್ ಆಗಿರುತ್ತೆ ಅಂತ ಅಂದ್ರೆ, ಸಪೋಸ್ ಯಾವ್ದಾದ್ರು ಒಂದು ಆರ್ಗಾನಿಸಮ್ಸ್ ಗ್ರೋ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಅಂತ ಅಂದ್ರೆ ಅದಕ್ಕೆ ರಿಸೋರ್ಸ್ ಚೆನ್ನಾಗಿದೆ, ಎನ್ವಿರಾನ್ಮೆಂಟಲ್ ಫೇವರಬಲ್ ಕಂಡೀಷನ್ಸ್ ಅಲ್ಲಿ ಇದೆ, ಊಟನೂ ಚೆನ್ನಾಗಿ ಸಿಗ್ತಾ ಇದೆ, ಸುಮ್ಮನೆ ಗ್ರೋ ಆಗ್ತಾ ಇದೆ ಅಂತಂದ್ರೆ ಹಂಗಾಗಕ್ ಸಾಧ್ಯನೇ ಇಲ್ಲ. ಬೇರೆ ಆರ್ಗಾನಿಸಮ್ಸ್ ಇರುತ್ತೆ, ಅದೇ ಸೇಮ್ ರಿಸೋರ್ಸ್ಗೆ ಕಾಂಪಿಟೇಷನ್ ಇರುತ್ತೆ. ಓಕೆನಾ? ಸೊ ಅದು ಕಾಂಪಿಟೇಟ್ ಮಾಡ್ತಾ ಇರ್ಬೇಕು. ಸೊ ಅಪ್ ಟು ಸರ್ಟನ್ ಲೆವೆಲ್ ಇಟ್ ವಿಲ್ ಗ್ರೋ. ಆಮೇಲೆ ಏನಾಗುತ್ತೆ, ರಿಸೋರ್ಸ್ ಅಷ್ಟೇ ಇರುತ್ತೆ, ಬಟ್ ಅದರ ಸಂಖ್ಯೆ, ಅದರ ನಂಬರ್ ಜಾಸ್ತಿ ಆಗಿರೋದ್ರಿಂದ ಕಾಂಪಿಟೇಟ್ ಮಾಡ್ಬೇಕಾಗತ್ತೆ ಸೇಮ್ ರಿಸೋರ್ಸ್ಗೆ. ಸೊ ಹಂಗಾಗಿ ಅಲ್ಲಿ ಏನಾಗುತ್ತೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗಲ್ಲ, ಲಿಮಿಟ್ ಆಗುತ್ತೆ. ಸೊ ದಟ್ ಈಸ್ ನೇಚರ್ಸ್ ಕ್ಯಾರಿಂಗ್ ಕೆಪಾಸಿಟಿ. ಓಕೆನಾ? ಸೊ ಇದರ ರೋಲ್ ಏನು ಅಂತಂದ್ರೆ ಅದೇ ಏನಂತ ಹೇಳ್ಬೋದು, ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ಗೆ ಲಿಮಿಟಿಂಗ್, ಅಂದ್ರೆ ರಿಸೋರ್ಸ್ ಎಷ್ಟಿರುತ್ತೋ ಅಷ್ಟಕ್ಕೆ ಹೊಂದ್ಕೊಂಡು ಆರ್ಗಾನಿಸಮ್ಸ್ ಏನ್ ಮಾಡುತ್ತೆ, ಲಿಮಿಟ್ ರೀಜನ್ ನ ರೀಚ್ ಆಗುತ್ತೆ. ಸೊ ಲಿಮಿಟ್ ನಂಬರ್ಗೆ ರೀಚ್ ಆಗುತ್ತೆ, ಅದಾದ್ಮೇಲೆ ಮತ್ತೆ ಫರ್ದರ್ ಗ್ರೋತ್ ತೋರಿಸೋದಿಲ್ಲ. ಓಕೆ, ಸೊ ಅದು ಅದರ ನೇಚರ್ ಅಲ್ಲಿ ಇರುವಂತ ರೋಲ್ ಅದ್ರ. ಓಕೆ, ಸೊ ನೆಕ್ಸ್ಟ್, ವಿಚ್ ಗ್ರೋತ್ ಮಾಡೆಲ್ ಇಸ್ ಕನ್ಸಿಡರ್ಡ್ ಮೋರ್ ರಿಯಲಿಸ್ಟಿಕ್ ಒನ್ ಇನ್ ನೇಚರ್. ಯಾವುದು ರಿಯಲಿಸ್ಟಿಕ್ ಇದೆ, ಎಕ್ಸ್ಪೋನೆನ್ಷಿಯಲ್ ಲಾಜಿಸ್ಟಿಕ್ ಅಂತ ಕೇಳ್ತಾರೆ. ಎಕ್ಸ್ಪೋನೆನ್ಷಿಯಲ್ ರಿಯಲಿಸ್ಟಿಕ್ ಆಗೋದಿಲ್ಲ. ರಿಸೋರ್ಸ್ ಯಾವಾಗ್ಲೂ ಅನ್ಲಿಮಿಟೆಡ್ ಇರುತ್ತೆ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ಬೇರೆ ಆರ್ಗಾನಿಸಮ್ಸ್ ಅದೇ ರಿಸೋರ್ಸ್ ಗೆ ಕಾಂಪಿಟೇಟ್ ಮಾಡ್ತಾ ಇರುತ್ತೆ. ಸೊ ಹಂಗಾಗಿ ಎಕ್ಸ್ಪೋನೆನ್ಷಿಯಲ್ ಆಗಿ ಕಂಟಿನ್ಯೂಸ್ ಆಗಿ ಗ್ರೋತ್ ಆಗ್ತಾ ಇರಲ್ಲ. ಸೊ ಆಕ್ಚುಲ್ ಆಗಿ ಈಗ ನಾವು ಎಕ್ಸಿಸ್ಟೆನ್ಸ್ ಅಲ್ಲಿ ಇರುವಂತದ್ದು, ನಮ್ಮ ಸುತ್ತಮುತ್ತ ಇರುವಂತದ್ದು, ನಮಗೆ ನೋಡ್ತಾ ಇರುವಂತದ್ದು, ನಾವಿರುವಂತದ್ದು ಯಾವ್ದು ಅಂತಂದ್ರೆ ದಟ್ ಈಸ್ ಲಾಜಿಸ್ಟಿಕ್ ಗ್ರೋತ್ ಕರ್ವ್. ಸೊ ದಟ್ಸ್ ವೈ ರಿಯಲಿಸ್ಟಿಕ್ ಇರುವಂತದ್ದು ಯಾವುದು, ಬಿ ಅಂತ ಹೇಳಿ ಆನ್ಸರ್ ಮಾಡ್ತೀರಾ. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಡೂ ಸಬ್ಸ್ಕ್ರೈಬ್ ದಿಸ್ ಚಾನಲ್, ಪ್ರೆಸ್ ದ ಬೆಲ್ ಐಕನ್ ಅಂಡ್ ಶೇರ್ ದೀಸ್ ವಿಡಿಯೋಸ್ ವಿತ್ ಯೋರ್ ಫ್ರೆಂಡ್ಸ್ so that they will also get to know about all this. Then ಯಾವುದೇ ವಿಡಿಯೋ ಬಯಾಲಜಿ ರಿಲೇಟೆಡ್ ಟು ನೀಟ್, KCT ಅಂಡ್ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ಮತ್ತೆ ಎಕ್ಸಾಮ್ ಅಪ್ಡೇಟ್ಸ್ ಏನೇ ಇದ್ರು ನಾನು ಈ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀನಿ. ಸೊ ಡೋಂಟ್ ಮಿಸ್ ಆಲ್ ದೀಸ್ ಫ್ರೀ ರಿಸೋರ್ಸಸ್, ಮೇಕ್ ಯೂಸ್ ಆಫ್ ಇಟ್. ಅಂಡ್ ಇಫ್ ಯು ಲೈಕ್ ದೀಸ್ ಎಕ್ಸ್ಪ್ಲನೇಷನ್ ಅಂಡ್ ಎಫರ್ಟ್ ಆಫ್ ಡೂಯಿಂಗ್ ಆಲ್ ದಿಸ್ ಎಡಿಟ್ ಅಂಡ್ ಎಕ್ಸ್ಪ್ಲೇನಿಂಗ್ ಇಟ್ ಟು ಯು, then give thumbs up, hit the like button. Okay, so next, last question. Coconut water is in a tender coconut ಅಲ್ಲಿ ಇರುವಂತ coconut water ಯಾವುದು, that is free nuclear endosperm. Mention any 5 population interaction, give example for each. ಯಾವ್ದು ಮ್ಯೂಚುವಲಿಸಮ್, ಕಮೆನ್ಸಾಲಿಸಮ್, ಮತ್ತೆ ಇನ್ನು ಯಾವ್ದಾದ್ರು NCERT ಅಲ್ಲಿ ಕೊಟ್ಟಿರೋದು ಪ್ರಿಡೇಷನ್, ಕಾಂಪಿಟೇಷನ್, ಇದೆಲ್ಲದನ್ನು ಬರ್ದು ಅದಕ್ಕೆ
ಏನು ಒಂದೊಂದು ಎಕ್ಸಾಂಪಲ್ ನ ನೀವು ಮೆನ್ಷನ್ ಮಾಡ್ತೀರಾ. ಓಕೆ, ದಿಸ್ ಇಸ್ ಫಾರ್ ಈ ರೀತಿ ನಿಮಗೆ ಕ್ವಶನ್ ಕೇಳಬಹುದು, ಬಟ್ ಹಿಯರ್ ಇಟ್ ಈಸ್ ಆಸ್ಕ್ಡ್ ಫಾರ್ ವಿಜುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಪ್ರಾಕ್ಟೀಸ್ ಪೇಪರ್ 2 ಕೂಡ ಇದೇ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. Till then, prepare well for your exam. If you have any doubts, then drop that doubt in a comment section. Bye bye.